ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರೋ ಹಾಗೆ ಒಂದು ವಾರದಿಂದ ಒಂದು ಟಾಪಿಕ್ ನ್ಯೂಸಲ್ಲಿದೆ. ಓಕೆ, ಏನು ಹೇಳಿ, ವೆನಿಜುವೆಲಾದಲ್ಲಾಗಿರುವಂಥ ಒಂದು ಅರ್ಥ್ಕ್ವೇಕ್, ಭೂಕಂಪನ. ಇದರಿಂದಾಗಿ ಅಲ್ಲಿ ಲಕ್ಷಾಂತರ ಜನ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಅದು ಡಬ್ಲೆಟ್ ಅಂತ ಕರೀತಾರೆ. ಡಬ್ಲೆಟ್ ಅಂತ ಹಂಗಂದ್ರೆ ಏನು ಅಂತ ನೋಡೋಣ. ಮತ್ತು ಇದೇ ಟಾಪಿಕ್ನ ಹಿನ್ನೆಲೆಯಲ್ಲಿ ಭೂಕಂಪನ ಅಂತಂದರೆ ಏನು, ಅಂದರೆ ಸಿಸ್ಮಿಕ್ ವೇವ್ಸ್ ಯಾವ ಥರ ಆಗುತ್ತೆ, ಅದಕ್ಕೆ ಕಾರಣ ಏನು, ಅದರಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ, ಎಕ್ಸಾಮ್ ಸಂಬಂಧಪಟ್ಟಂಗೆ ಏನೇನು ಪಾಯಿಂಟ್ಸ್ ಬರುತ್ತೆ, ಮತ್ತು ಅದರಲ್ಲಿ ಟೈಪ್ಸ್ ಆಫ್ ವೇವ್ಸ್ ಅಂತ ಇದೆ, ಬಾಡಿ ವೇವ್ಸ್ ಮತ್ತು ಸರ್ಫೇಸ್ ವೇವ್ಸ್, ಅದು ಯಾವ ಥರ ವರ್ಕ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ವಿಡಿಯೋದಲ್ಲಿ ನೋಡುವ. ಓಕೆ, ಲೆಟ್ಸ್ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಏನಾಗಿದೆ, ವೆನಿಜುವೆಲಾ ದೇಶದಲ್ಲಿ ಅಂದರೆ ರೇರ್ ಸಿಸ್ಮಿಕ್ ಈವೆಂಟು ಸಂಭವಿಸಿದೆ. ರೇರ್ ಯಾಕೆ ಅಂತ ಹೇಳ್ತೀನಿ. ಸೀಸ್ಮಿಕ್ ಈವೆಂಟ್ ಅಂದರೆ ಏನಿಲ್ಲ, ಭೂಕಂಪನ ಅಂತ ಅಷ್ಟೇ, ಟೆಕ್ನಿಕಲ್ ವರ್ಡ್ ಸೀಸ್ಮಿಕ್ ಆಕ್ಟಿವಿಟಿ ಅಂತ. ಬಟ್ ರೇರ್ ಅಂತ ಕರೆಯೋದಕ್ಕೆ ಯಾಕೆ ಅಂತ ಹೇಳ್ತೀನಿ ನೋಡಿ, ಡಬ್ಲೆಟ್ ಅಂತ ಕರೀತಾರೆ ಅದನ್ನು. ಅರ್ಥ್ಕ್ವೇಕ್ ಡಬ್ಲೆಟ್ ಅಂತ ಅದೇನಂತ ನೋಡೋಣ. ನೋಡಿ, ಇಲ್ಲಿ ವೆನಿಜುವೆಲಾ ಎಕ್ಸ್ಪೀರಿಯನ್ಸ್ ಟೂ ಪವರ್ಫುಲ್ ಅರ್ಥ್ಕ್ವೇಕ್ಸ್ ವಿತಿನ್ ಎ ಗ್ಯಾಪ್ ಆಫ್ ಜಸ್ಟ್ 39 ಸೆಕೆಂಡ್. ಅಂದರೆ ಒಂದು ಎನರ್ಜಿ ಒಂದ್ಸಲಿ ರಿಲೀಸ್ ಆಗಿ ಎಲ್ಲ ಶೇಕ್ ಆಗಿ ಎಲ್ಲ ಬಿದ್ದೋಗ್ಬಿಡುತ್ತೆ. ಅದಾಗಿ ಕೇವಲ 39 ಸೆಕೆಂಡಲ್ಲೇ ಮತ್ತಿನ್ನೊಂದು ಅರ್ಥ್ಕ್ವೇಕ್ ಬಂದು ಎನರ್ಜಿ ರಿಲೀಸ್ ಆಗಿ ಮೇಲಿರೋ ಬಿಲ್ಡಿಂಗ್ನೆಲ್ಲ ಮತ್ತೆ ಕೆಡೋಗ್ಬಿಟ್ಟಿತ್ತು. ಇದನ್ನು ಡಬ್ಲೆಟ್ ಅಂತ ಕರೀತಾರೆ. ಅಂದರೆ ಇದು ತುಂಬ ರೇರು. ಅಂದರೆ ಒಟ್ಟಾರೆ ನಾವು ಭೂಕಂಪನ ತೊಗೊಂಡ್ರೆ ಅದರಲ್ಲಿ 2-3% ಮಾತ್ರ ಈ ಥರ 2 ಸರಿ ಹಿಂದಿಂದೆ ಸಡನ್ನಾಗಿ 39 ಸೆಕೆಂಡಲ್ಲಿ ಅಥವಾ 1 ನಿಮಿಷದೊಳಗಡೆ ಒಂದು ಸರಿ ಎನರ್ಜಿ ರಿಲೀಸ್ ಆಗಿ ಎಲ್ಲ ಬಿಲ್ಡಿಂಗ್ ಬಿದ್ದೋಗ್ಬಿಡೋದು, ಮತ್ತೆ 39 ನಿಮಿಷದಲ್ಲಿ ಮತ್ತೆ ಬಿದ್ದೋಗ್ಬಿಡೋದು. ಈ ಥರ ಇವೆಂಟು ರೇರ್ ಆಗಿರುತ್ತೆ. ಅದಕ್ಕೆ ರೇರ್ ಇವೆಂಟ್ ಅಂತ ಕರೆಯೋದು. ಡಬ್ಲೆಟ್ ಅಂತ ಇದ್ರ ಹೆಸರು. ಹಿಂದಿಂದೇ 2 ಎನರ್ಜಿ ರಿಲೀಸ್ ಆಗಿ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗೋದು. 39 ಸೆಕೆಂಡ್ಸ್. ದ ಫಸ್ಟ್ ಅರ್ಥ್ಕ್ವೇಕ್ ಮೆಜರ್ಡ್ ಅರೌಂಡ್ 7.2 ಮ್ಯಾಗ್ನಿಟ್ಯೂಡ್. ಓಕೆ, ನಿಮ್ಗೆ ಹೇಳ್ತೀನಿ ಆಮೇಲೆ ಏನಂತ. ರಿಕ್ಟರ್ ಸ್ಕೇಲಲ್ಲಿ ಮಾಪನ ಮಾಡ್ತಾರೆ. ಇದರಲ್ಲಿ 7.2 ಮ್ಯಾಗ್ನಿಟ್ಯೂಡ್ ಎನರ್ಜಿ ರಿಲೀಸ್ ಆಗಿತ್ತು. ಫಾಲೋಡ್ ಅದಾಗ 39 ಸೆಕೆಂಡ್ ಇನ್ನೊಂದು ಬಂತು ನೋಡಿ, ಇದು 7.5 ಮ್ಯಾಗ್ನಿಟ್ಯೂಡ್ ನಲ್ಲಿ ಕ್ವೇಕ್ ಆಗಿತ್ತು, ಅಂದರೆ ಶೇಕ್ ಆಗಿತ್ತು. ಓಕೆ, ನೆಕ್ಸ್ಟು ದ ಟ್ರೆಮರ್ ಅಂದರೆ ನಡುಕ ಅಂತ. ದ ಟ್ರೆಮರ್ ಕಾಸ್ಟ್ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್ ಇನ್ ಕರಾಕಸ್ ಆ್ಯಂಡ್ ನಿಯರ್ ಬೈ ರೀಜನ್. ಕರಾಕಸ್ ರೀಜನ್ ಇದೆಯಲ್ಲ ವೆನಿಜುವೆಲಾದಲ್ಲಿ, ಅಲ್ಲಿ ಇದು ಸಂಭವಿಸಿರುವಂಥ ಒಂದು ಈವೆಂಟು. ಇವಾಗ ಇದರ ಹಿನ್ನೆಲೆಯಲ್ಲಿ ನಾವು ಭೂಕಂಪನದ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ ನೆಕ್ಸ್ಟ್ ಬರೋ ಎಕ್ಸಾಮ್ಗಳಲ್ಲಿ. ಅದ್ರ ಬಗ್ಗೆ ಡೀಟೇಲಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ. ಅದಕ್ಕೂ ಮುಂಚೆ ನೀವು ಯಾವ ಥರ ಅರ್ಥ್ಕ್ವೇಕ್ ಸಂಭವಿಸುತ್ತೆ ಅಂತ ನೋಡಿ. ಅರ್ಥ್ಕ್ವೇಕ್ ಅಂದ್ರೆ ಏನು, ಭೂಮಿಯ ಯಾವುದಾದ್ರು ಒಂದು ಭಾಗದಲ್ಲಿ ನೋಡಿ, ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಇಲ್ಲಿ. ಆಲ್ ನ್ಯಾಚುರಲ್ ಅರ್ಥ್ಕ್ವೇಕ್ಸ್ ಆರ್ ಅಕರ್ ಓನ್ಲಿ ಇನ್ ದ ಲಿಥೋಸ್ಪಿಯರ್. ನೆನ್ಪಿಟ್ಕೊಳ್ಳಿ, ಇದು ಎಲ್ಲ ನೈಸರ್ಗಿಕ ಭೂಕಂಪನಗಳು ಸಂಭವಿಸೋದು ಶಿಲಾಗೋಳದಲ್ಲಿ. ನೆನ್ಪಿಟ್ಕೊಳ್ಳಿ, ಇದು ಫಸ್ಟ್ ಪಾಯಿಂಟ್. ಎಲ್ಲ ನೈಸರ್ಗಿಕವಾಗಿ ಸಂಭವಿಸುವಂಥ ಭೂಕಂಪನಗಳು ಸಂಭವಿಸೋದು ಕೇವಲ ಶಿಲಾಗೋಳದಲ್ಲಿ ಮಾತ್ರ. ಲಿಥೋಸ್ಪಿಯರ್ ಅಂತ ಕರೀತಾರೆ ಅದನ್ನ. ಲಿಥೋಸ್ಪಿಯರ್ ಅಂತ ಇಂಗ್ಲೀಷಲ್ಲಿ. ಲಿಥೋಸ್ಪಿಯರ್ ಅಂದರೆ ಎಲ್ಲಿಂದ, ಇದು ಭೂಮಿಯ ಮೇಲ್ಮೈಯಿಂದ ಆಳದವರೆಗೆ ಅಪ್ ಟು 200 ಕಿಲೋಮೀಟರ್ವರೆಗೆ ಇರ್ತದೆ. ಕೆಲವೊಂದು ಕಡೆ 70 ಕಿಲೋಮೀಟರ್ನೇ ಸ್ಟಾರ್ಟ್ ಆಗಿಬಿಡ್ತದೆ ಸಮುದ್ರ ಇರೋ ಕಡೆ. ಭೂಭಾಗ ಇರೋ ಕಡೆ ಎಲ್ಲ ಸುಮಾರು ಮ್ಯಾಕ್ಸಿಮಮ್ ಅಂದರೆ 200 ಕಿಲೋಮೀಟರ್ವರೆಗೂ ಹೋಗುತ್ತೆ. ಓಕೆ, ಶಿಲಾಗೋಳ ಅಂತಂದರೆ ಯಾವುದು, ಮೇಲ್ಮೈಯಿಂದ ಆಳದವರೆಗೆ ಸುಮಾರು 200 ಕಿಲೋಮೀಟರ್ವರೆಗೆ ಇರೋದನ್ನು ಶಿಲಾಗೋಳ ಅಂತ ಕರೀತಾರೆ. ಈ ಶಿಲಾಗೋಳದಲ್ಲಿ ಏನೇನು ಸೇರಿಕೊಳ್ಳುತ್ತೆ. ನಾವು ಭೂಮಿಯನ್ನು ಈ ಥರ ಡಿವೈಡ್ ಮಾಡಿದೆ ಅಲ್ವಾ. ಭೂಮಿಯನ್ನು ಈ ಥರ ನಾವು ಡಿವೈಡ್ ಮಾಡಿಕೊಂಡ್ರೆ ಇದು ಕ್ರಸ್ಟ್ ಅಂತ ಕರಿತೀವಿ, ಇದು ಮ್ಯಾಂಟಲ್, ಇದು ಕೋರ್ ಅಂತ ಕರಿತೀವಿ. ಇದು ಕೋರು, ಇದು ಮ್ಯಾಂಟಲ್ಲು, ಇದು ಕ್ರಸ್ಟ್. ಓಕೆನಾ. ಇದರಲ್ಲಿ ನೋಡಿ, ಇದರಲ್ಲಿ ಶಿಲಾಗೋಳ ಯಾವುದಪ್ಪ. ಮತ್ತೆ ಇದು ಡಿವಿಷನ್ ಇದೆ. ನೀವು ಬೇರೆ ಯಾವ್ದಾದ್ರು ಟಾಪಿಕ್ ಮಾಡಿದಾಗ ಇದ್ರ ಬಗ್ಗೆ ಹೇಳ್ತೀನಿ. ಇದು ಶಿಯಾಲ್ ಮತ್ತು ಸೀಮಾ ಅಂತೆಲ್ಲ ಬರ್ತವೆ. ಇದು ಎಸ್ತನೋಸ್ಪಿಯರ್ ಮತ್ತು ಮಿಸೋಸ್ಪಿಯರ್ ಅಂತ ಇದ್ದಾವೆ. ಶಿಲಾಗೋಳ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ನೋಡಿ. ಇಲ್ಲಿ ಶಿಲಾಗೋಳ ಪೂರ್ತಿಯಾಗಿ ಕ್ರಸ್ಟ್ ಸೇರಿಕೊಳ್ಳುತ್ತೆ. ಪೂರ್ತಿಯಾಗಿ ಕ್ರಸ್ಟು ಜೊತೆಗೆ ಇಲ್ಲಿವರೆಗೂ ಬರುತ್ತೆ. ಅಂದರೆ ಇದು ಮ್ಯಾಂಟಲ್ ಏನಿದೆಯಲ್ಲ, ಇದನ್ನು ಮ್ಯಾಂಟಲ್ ಅಂತ ಕರೀತಾರೆ. ಭೂಮಿಯ ಮಧ್ಯದಲ್ಲಿರೋದನ್ನು ಮ್ಯಾಂಟಲ್ ಅಂತ ಕರೀತಾರೆ. ಮತ್ತು ಇದರಲ್ಲಿ 2 ಭಾಗ ಇದೆ. ಇದು ಏನಂತ, ಮಿಸೋಸ್ಪಿಯರ್ ಅಂತ. ಇದ್ರ ಹೆಸರು ಎಸ್ತನೋಸ್ಪಿಯರ್ ಅಂತ. ನೋಡಿ, ಎಲ್ಲ ಜ್ವಾಲಾಮುಖಿ ಬರ್ತದಲ್ವ, ಅದೆಲ್ಲ ಇಲ್ಲೇ ಎಸ್ತನೋಸ್ಪಿಯರ್ಲೇ ಸಂಗ್ರಹಗೊಳ್ಳೋದು. ಶಿಲಾಗೋಳ ಅಂದರೆ ಪೂರ್ತಿ ಕ್ರಸ್ಟು, ಅದ್ರ ಜೊತೆಗೆ ಎಸ್ತನೋಸ್ಪಿಯರ್ನ ಮೇಲ್ಭಾಗ, ಅಪ್ಪರ್ ಪಾರ್ಟ್ ಆಫ್ ಎಸ್ತನೋಸ್ಪಿಯರ್. ಇಷ್ಟನ್ನು ಸೇರಿ ನಾವು ಶಿಲಾಗೋಳ ಅಂತ ಕರಿತೀವಿ. ಇದು ಎಷ್ಟು ಬರುತ್ತೆ ಅಂದರೆ, ಕೆಲವೊಂದು ಕಡೆ ಸಾಗರ ಇರೋ ಕಡೆ ಒಂದು 70 ಕಿಲೋಮೀಟ್ರ್ ಅಷ್ಟೇ ಬರುತ್ತೆ. ಬಟ್ ಭೂಭಾಗ, ಬೆಟ್ಟಗಳು ಇವೆಲ್ಲ ಇರೋ ಕಡೆ 200 ಕಿಲೋಮೀಟರ್ವರೆಗೂ ಹೋಗುತ್ತೆ. ಇದು ಶಿಲಾಗೋಳ. ಎಲ್ಲ ಭೂಕಂಪನಗಳು ಸಂಭವಿಸೋದು ನೈಸರ್ಗಿಕವಾಗಿ ಇದರಲ್ಲಿ ಮಾತ್ರ. ಎಲ್ಲಿ, ಶಿಲಾಗೋಳದಲ್ಲಿ ಮಾತ್ರ. ನೆನ್ಪಿಟ್ಕೊಳ್ಳಿ, ಶಿಲಾಗೋಳ ಎಷ್ಟಿದೆ, ಭೂಮೇಲ್ಮೈಯಿಂದ ಅಪ್ ಟು 200 ಕಿಲೋಮೀಟರ್ವರೆಗೂ ಬರುತ್ತೆ. ಓಕೆ, ನೋಡಿ ಈಗ ಭೂಕಂಪನಗಳು ಯಾಕೆ ಆಗ್ತವೆ. ಅಂದರೆ ಭೂಮಿನಲ್ಲಿ ಫ್ರೆಂಡ್ಸ್, ಭೂಮಿ ಕಂಪ್ಲೀಟಾಗಿ ಒಂದು ರೌಂಡ್ ಅಂತ ತಗೋತೀವಲ್ವ, ಅದರಲ್ಲಿ ಮಧ್ಯೆ ಬಿರುಕುಗಳಿದ್ದಾವೆ.
ಆ ಬಿರುಕನ್ನೇ ನಾವು ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋ ಟಾಪಿಕಲ್ಲಿ ನೀವು ಓದಬೇಕು. ಜಿಯೋಗ್ರಫಿನಲ್ಲಿ ಕೋರ್ ಟಾಪಿಕ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋ ಟಾಪಿಕ್ಗಳಿದೆ. ಸೊ ಅಂದರೆ ಭೂಮಿನಲ್ಲಿ ಶಿಲಾಗೋಳ ಏನಿದೆಯಲ್ಲ ಕಂಪ್ಲೀಟ್ ಸಾಲಿಡ್ ಆಗಿಲ್ಲ, ಅದು ಮಧ್ಯ ಬಿರುಕುಗಳನ್ನ ಬಿಟ್ಬಿಟ್ಟಿದೆ. ನೋಡಿ ಮೇಜರ್ ಎಷ್ಟಿದ್ದಾವೆ ಅಂತಂದರೆ ಪ್ಲೇಟ್ಗಳು 7. ಈ ಶಿಲಾಗೋಳವನ್ನು ಪ್ಲೇಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಎಲ್ಲೆಲ್ಲಿ ಬಿರುಕಿದೆಯಲ್ಲ ಅದರಿಂದ ಅದನ್ನೆಲ್ಲ ಸೇರಿ 7 ಮೇಜರ್ ಪ್ಲೇಟ್ಸು, ಸಣ್ಣ ಪುಟ್ಟ ಮೈನರ್ ಪ್ಲೇಟ್ಸ್ ಅಂತ ಬರ್ತವೆ. ನೋಡಿ ಇಲ್ಲಿ NCERT 11th ಫಿಸಿಕಲ್ ಜಿಯೋಗ್ರಫಿನಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದೇನಿದೆಯಲ್ಲ ಇದು ಕರೆಕ್ಟ್ ಇದೆ. ಸೊ ನೋಡಿ ಪ್ಲೇಟ್ ಫಸ್ಟ್ ಮೇಜರ್ ಪ್ಲೇಟ್ ಹೇಳ್ತೀನಿ ನೋಡಿ. ಸೊ ಯುರೇಷಿಯನ್ ಪ್ಲೇಟ್ ಹಾಗೆ ಇಲ್ಲಿ ನೋಡಿ ನಾರ್ತ್ ಅಮೆರಿಕನ್ ಪ್ಲೇಟ್, ಇಲ್ಲಿ ನೋಡಿ ಯಾವುದಿದು ಯುರೇಷಿಯನ್ ಪ್ಲೇಟ್, ಅಂದರೆ ಈ ಕಡೆ ಅರ್ಧ ಇದೆ ಈ ಕಡೆ ಅರ್ಧ ಇದೆ, 2 ಯುರೇಷಿಯನ್ ಪ್ಲೇಟ್ಗಳೇ. ನೋಡಿ ಇದು ಇಲ್ಲಿ ಇಂಡೋ ಆಸ್ಟ್ರೇಲಿಯಾ ಪ್ಲೇಟ್ ಅಂತ, ಅಂದರೆ ಇಂಡಿಯಾ ಇಲ್ಲಿರೋ ಜಲಭಾಗ ಆಸ್ಟ್ರೇಲಿಯಾ ಎಲ್ಲ ಸೇರಿಸ್ಕೊಂಡು ಇಂಡೋ ಆಸ್ಟ್ರೇಲಿಯಾ ಪ್ಲೇಟ್ ಅಂತ. ಹಾಗೆ ಸೌತ್ ಅಮೆರಿಕನ್ ಪ್ಲೇಟು ಈ ಥರ ಎಲ್ಲ ಇದೆ, ಪೆಸಿಫಿಕ್ ಪ್ಲೇಟ್ ಅಂತ ದೊಡ್ಡ ಪ್ಲೇಟ್ ಇದೇನೆ. ಈ ಥರ ಪ್ಲೇಟ್ಗಳಿದ್ದಾವೆ. ಚಿಕ್ಕ ಪುಟ್ಟ ಪ್ಲೇಟ್ ನೋಡಿ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಕೋಕೋಸ್ ಪ್ಲೇಟ್ ಇಲ್ಲಿದೆ, ನಾಜ್ಕಾ ಪ್ಲೇಟ್ ಇಲ್ಲಿದೆ, ಫಿಲಿಪೈನ್ಸ್ ಪ್ಲೇಟ್ ಇಲ್ಲಿದೆ, ಈ ಥರ ಕೇಳ್ತಾರೆ. ಸೊ ಇದರಲ್ಲಿ ಇಲ್ಲಿ ನೋಡಿ ನಾಜ್ಕಾ ಪ್ಲೇಟ್, ವೆರಿ ಇಂಪಾರ್ಟೆಂಟ್. ನಾಜ್ಕಾ ಪ್ಲೇಟ್ ಇದೊಂದು ಮೈನರ್ ಪ್ಲೇಟ್. ಇದು ಯಾವ 2 ಪ್ಲೇಟ್ಗಳ ನಡುವೆ ಇದೆ ಅಂದರೆ ನೋಡಿ, ಈ ಕಡೆ ಯಾವುದಿದೆ ಸೌತ್ ಅಮೆರಿಕನ್ ಪ್ಲೇಟ್ ಇದೆ, ಈ ಕಡೆ ಯಾವುದಿದೆ ಪೆಸಿಫಿಕ್ ಪ್ಲೇಟ್ ಇದೆ. ಪೆಸಿಫಿಕ್ ಪ್ಲೇಟ್ ಮತ್ತು ಸೌತ್ ಅಮೆರಿಕನ್ ಪ್ಲೇಟ್ಗಳ ಮಧ್ಯೆ ಬರೋದು ನಾಜ್ಕಾ ಪ್ಲೇಟ್ ಅಂತ. ಹಾಗೆಯೇ ಫಿಲಿಪೈನ್ಸ್ ಪ್ಲೇಟ್ ನೋಡಿ, ಇಲ್ಲಿ ಫಿಲಿಪೈನ್ಸ್. ಸೊ ಈ ಕಡೆ ಯುರೇಷಿಯನ್ ಪ್ಲೇಟು ಪೆಸಿಫಿಕ್ ಪ್ಲೇಟ್, 2 ಮಧ್ಯೆ ಬರೋದು ಯುರೇಷಿಯನ್ ಪ್ಲೇಟ್. ಹಾಗೆಯೇ ಇಲ್ಲಿ ನೋಡಿ ಕೋಕೋಸ್ ಪ್ಲೇಟ್ ಅಂತಿದೆ, ಕೋಕೋಸ್ ಪ್ಲೇಟ್ ಇದು ನಾರ್ತ್ ಅಮೆರಿಕನ್ ಪ್ಲೇಟು ಮತ್ತು ಪೆಸಿಫಿಕ್ ಪ್ಲೇಟ್, ಇವೆರಡು ನಡುವೆ ಬರೋದು ಕೋಕೋಸ್ ಪ್ಲೇಟ್ ಅಂತ. ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು ಅಂತ ನೋಡಿ. ಈ ಯಾಕೆ ವೆನಿಜುಲಾದಲ್ಲಿ ಯಾವ ಕಾರಣದಿಂದಾಗಿ ಭೂಕಂಪನ ಸಂಭವಿಸಿದೆ ಅಂದರೆ ಇಲ್ಲಿ ನೋಡಿ ಕೆರಿಬಿಯನ್ ಪ್ಲೇಟ್ ಅಂತ ಇದೆ, ಕಾಣಿಸ್ತಿದೆ ಅಲ್ವಾ, ಕೆರಿಬಿಯನ್ ಪ್ಲೇಟ್ ಅಂತ. ಇದ್ಯಾವುದು ಸೌತ್ ಅಮೆರಿಕನ್ ಪ್ಲೇಟು. ಈ ಕೆರಿಬಿಯನ್ ಪ್ಲೇಟ್ ಇದೆಯಲ್ಲ ಫ್ರೆಂಡ್ಸ್, ಈ ಕೆರಿಬಿಯನ್ ಪ್ಲೇಟಲ್ಲಿ ಇದು ನೋಡಿ ಯಾವ ಡೈರೆಕ್ಷನಲ್ಲಿ ಚಲಿಸ್ತಾ, ಈ ಪ್ಲೇಟ್ಗಳೆಲ್ಲ ಮೂವ್ಮೆಂಟ್ ಆಗ್ತಿರ್ತವೆ, ಚಲಿಸ್ತಾ ಇರ್ತವೆ. ಈ ಕೆರಿಬಿಯನ್ ಪ್ಲೇಟು ಈ ಕಡೆ ಪೂರ್ವದ ದಿಕ್ಕಿಗೆ ಚಲಿಸ್ತಾ ಇದೆ. ಈ ಸೌತ್ ಅಮೆರಿಕನ್ ಪ್ಲೇಟ್ ಇದೆಯಲ್ಲ ಇದು ಈ ಕಡೆ ವೆಸ್ಟ್ ಕಡೆಗೆ ಚಲಿಸ್ತಾ ಇದೆ. ಸೊ ಈಗ ಹೆಂಗಾಗುತ್ತೆ ನೋಡಿ, ಅವೆರಡು ಆ ಥರ ಚಲಿಸೋದ್ರಿಂದ ಏನು ಇವೆಂಟ್ ಸಂಭವಿಸುತ್ತೆ ಅಂತ ನೋಡಿ. ಇಲ್ಲಿ ಈಗ ಒಂದು ಪ್ಲೇಟು ಈ ಕಡೆಗೆ ಮೂವ್ ಆಗ್ತಾ ಇದೆ, ಅದು ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋ ಟಾಪಿಕ್ ಇದೆ, ನೀವು ಅಲ್ಲಿ ಡೀಟೇಲಾಗಿ ಓದಬೇಕು ಇದ್ರ ಬಗ್ಗೆ. 3 ಥರ ಪ್ಲೇಟ್ ಬೌಂಡ್ರಿ ಮೂವ್ ಆಗ್ತವೆ. ಒಂದು ಕನ್ವರ್ಜೆಂಟ್ ಬೌಂಡ್ರಿ, ಪರಸ್ಪರ ಕೂಡೋದು, ಇನ್ನೊಂದು ಡೈವರ್ಜೆಂಟ್, ಆ ಕಡೆ ಈ ಕಡೆ ಹೋಗೋದು, ಇನ್ನೊಂದು ಟ್ರಾನ್ಸ್ಫರ್, ಒಂದು ಈ ಕಡೆ ಸ್ಲೈಡ್ ಆಗೋದು, ಆಪೋಸಿಟ್ ಡೈರೆಕ್ಷನ್ ಸ್ಲೈಡ್ ಆಗೋದು ಅಂತ. ನೋಡಿ ಇವಾಗ ಇದು ಈ ಕಡೆಗೆ ಚಲಿಸ್ತಾ ಇದೆ, ಇದು ಈ ಕಡೆಗೆ ಚಲಿಸ್ತಾ ಇದೆ, ಓಕೆನಾ. ಸೊ ಈಗ ಈ ಮಧ್ಯದಲ್ಲಿ ಇಡೀ ಶಿಲಾಗೋಳದ ಫಲಕನೇ ಈ ಥರ ಉಜ್ಕೊಂಡು ವೈಬ್ರೇಷನ್ ಆಗುವಾಗ ಒತ್ತಡ ಇರ್ತದಲ್ವ, ಇಲ್ಲಿ ಭಯಂಕರ ಒತ್ತಡ ಉಂಟಾಗುತ್ತೆ, ಹೈ ಟೆನ್ಷನ್ ಉಂಟಾಗುತ್ತೆ. ಆ ಟೆನ್ಷನ್ ಆದಾಗ ಒಂದು ತಡ್ಕೊಳ್ಳೋವರೆಗೂ ತಡ್ಕೊಳ್ತೇವೆ, ಒಂದೇ ಸಲ ಎನರ್ಜಿ ರಿಲೀಸ್ ಆಗಿಬಿಡ್ತದೆ. ಆ ರಿಲೀಸ್ ಆಗೋದನ್ನೇ ನಾವು ಸೀಸ್ಮಿಕ್ ವೇವ್ಸ್ ಅಂತ ಕರಿತೀವಿ, ಎನರ್ಜಿ ಅಂತ ಕರಿತೀವಿ. ಸೊ ಈ ಮಧ್ಯದಲ್ಲಿ ಏನಿದೆಯಲ್ಲ ಇಲ್ಲಿ ನಮ್ಗೆ ಎನರ್ಜಿ ರಿಲೀಸ್ ಆಗುತ್ತೆ. ನೋಡಿ ಇಲ್ಲಿ ಈ ಕೆರಿಬಿಯನ್ ಪ್ಲೇಟ್ ಇದೆ, ಇಲ್ಲಿ ರೈಟ್ ಈಸ್ಟ್ ಕಡೆಗೆ ಹೋಗ್ತಿದೆ, ಸೌತ್ ಅಮೆರಿಕನ್ ಪ್ಲೇಟು ವೆಸ್ಟ್ ಕಡೆಗೆ ಹೋಗ್ತಿದೆ. ಈ ಮಧ್ಯದಲ್ಲಿ ಏನಿದೆಯಲ್ಲ ಆ ಮಧ್ಯದಲ್ಲಿರೋ ಜಾಗದಲ್ಲೇ ವೆನಿಜುವೆಲಾ ದೇಶ ಇರೋದು. ಅಂದರೆ ಜಿಯೋಲಾಜಿಕಲಿನೇ ಆ ವೆನಿಜುವೆಲಾ ದೇಶ ಇರೋದೇ ಆ ಭೂಕಂಪನಗಳು ಹೆಚ್ಚಾಗಿ ಸಂಭವಿಸುವಂಥ ಒಂದು ಏರಿಯಾದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಎಷ್ಟೊಂದು ರೀತಿಯ ಭೂಕಂಪನಗಳು ಸಂಭವಿಸ್ತಾ ಇರೋದು. ಓಕೆ, ಸೊ ಈಗ ನಾವು ಭೂಕಂಪನದ ಸ್ಟ್ರಕ್ಚರ್ ಯಾವ ಥರ ಇರ್ತದೆ ಅಂತ ನೋಡೋಣ, ಯಾವ ಥರ ಅದು ಎನರ್ಜಿ ರಿಲೀಸ್ ಆಗುತ್ತೆ ಏನು ಅಂತ. ಓಕೆ, ಈಗ ನೋಡಿ ಇದು ಭೂ ಮೇಲ್ಮೈ, ಓಕೆನಾ, ಇದು ಭೂ ಮೇಲ್ಮೈ. ಇಲ್ಲೆಲ್ಲೋ ಭೂಮಿ ಒಳಗಡೆ ಒಂದು ಫಾಲ್ಟ್ ಇದೆ ಅಂತ ಅಂದ್ಕೊಳ್ಳಿ, ಬಿರುಕು. ಸೊ ಆ ಬಿರುಕಿನಲ್ಲಿ ಮಾತ್ರ ಭೂಕಂಪ ಸಂಭವಿಸೋದು, ಓಕೆನಾ. ಸೊ ಇಲ್ಲೊಂದು ಫಾಲ್ಟ್ ಇದೆ, ಭೂಮಿನಲ್ಲಿ ಒಂದು ಬಿರುಕಿದೆ. ಈಗ ನಮಗೆ ಇಲ್ಲಿ ಈ ಬಿರುಕಿದ್ದಾಗ 2 ಪ್ಲೇಟ್ಗಳ ನಡುವೆ ಒತ್ತಡ ಉಂಟಾಗುತ್ತೆ. 2 ಪ್ಲೇಟ್ಗಳ ನಡುವೆ ಒತ್ತಡ, 2 ಪ್ಲೇಟ್ಗಳು ಪರಸ್ಪರ ಉಜ್ಜಿದಾಗ, ಟ್ರಾನ್ಸ್ಫರ್ ಬೋರ್ಡಿಂಗ್ ಉಜ್ಜಿದಾಗ ಮಧ್ಯದಲ್ಲಿ ಎನರ್ಜಿ ರಿಲೀಸ್ ಆಗುತ್ತಲ್ವಾ. ಸೊ ಎನರ್ಜಿಲಿ ರಿಲೀಸ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಈ ಭಾಗ ಇದು ಮೇನ್ ಪಾಯಿಂಟ್, ಇದು ಎನರ್ಜಿ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಈ ಎನರ್ಜಿ ಯಾವ ಕಡೆಗೆ ಹೋಗುತ್ತೆ, ಭೂಮಿಯ ಎಲ್ಲ ದಿಕ್ಕಲ್ಲೂ ಚಲಿಸುತ್ತೆ. ಈ ಎನರ್ಜಿ ಭೂಮಿನಲ್ಲಿ ಎಲ್ಲ ಕಡೆಗೂ ಚಲಿಸುತ್ತೆ. ನೋಡಿ ಈ ಥರ ಚಲಿಸುತ್ತೆ. ಇಲ್ಲಿ ಎಕ್ಸಾಕ್ಟಾಗಿ ಪೆನ್ ಪ್ಯಾಡಲ್ಲಿ ಅಷ್ಟು ನೀಟಾಗಿ ಬರೆಯೋಕ್ಕಾಗಲ್ಲ, ಪೇಪರಲ್ಲಿ ಬರೆಯುವಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಭೂಮಿಯ ಎಲ್ಲ ದಿಕ್ಕಿಗೂ ಚಲಿಸುತ್ತೆ. ಇದು ಭೂ ಮೇಲ್ಮೈ, ಇಲ್ಲಿ ರೆಡ್ ಕಲರ್ ಬರೆದಿರೋದು. ಸೊ ಇಲ್ಲಿ ಎನರ್ಜಿ ರಿಲೀಸ್ ಆಗಿದೆ, ಈ ಮಧ್ಯದಲ್ಲಿ ಎನರ್ಜಿ ರಿಲೀಸ್ ಆಗಿದೆ. ಆ ರಿಲೀಸ್ ಆಗಿರುವಂಥ ಎನರ್ಜಿ ಏನಿದೆಯಲ್ಲ ಈ ಭಾಗದಲ್ಲಿ, ಇದು ಭೂಮಿಯ ಎಲ್ಲ ಕಡೆಗೂ ಚಲಿಸ್ತಾ ಇದೆ, ಓಕೆನಾ. ಸೊ ಈಗ ನೋಡಿ, ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳುವಂಥ ಪಾಯಿಂಟ್ಸ್ಗಳು ಬರೀತಾ ಇದ್ದೀನಿ. ಓಕೆ, ಇಲ್ಲಿ ಎನರ್ಜಿ ರಿಲೀಸ್ ಆಯ್ತಲ್ಲ ಪಾಯಿಂಟ್, ಈ ಪಾಯಿಂಟನ್ನು ಫೋಕಸ್ ಅಂತ ಕರೀತಾರೆ, ಫೋಕಸ್. ಅಥವಾ ಇನ್ನೊಂದು ಹೆಸರಿದೆ ಹೈಪೋಸೆಂಟರ್ ಅಂತ, ಹೈಪೋಸೆಂಟರ್. ಕನ್ನಡದಲ್ಲಿ ಏನು ಕರೀತಾರೆ, ಕನ್ನಡದಲ್ಲಿ ಇದನ್ನು ಭೂಕಂಪನ ಒಳ ಕೇಂದ್ರ ಅಂತ ಕರೀತಾರೆ. ಇದರ ಹೆಸರು ಏನಂದರೆ ಕನ್ನಡದಲ್ಲಿ ಭೂಕಂಪನ ಒಳ ಕೇಂದ್ರ. ಫಸ್ಟ್ ಪಾಯಿಂಟ್ ಆಯಿತು. ಎಲ್ಲಿ ಭೂಮಿ ಒಳಗಡೆ ಶಿಲಾಗೋಳದಲ್ಲಿ ಬಿರುಕಿನಲ್ಲಿ ಎನರ್ಜಿ ರಿಲೀಸ್ ಆಯ್ತಲ್ವ, ಆ ರಿಲೀಸ್ ಆದಂಥ ಪಾಯಿಂಟ್ ಹೆಸರು ಫೋಕಸ್ ಅಥವಾ ಹೈಪೋಸೆಂಟರ್ ಅಂತ, ಕನ್ನಡದಲ್ಲಿ ಭೂಕಂಪನ ಒಳ ಕೇಂದ್ರ. ಸೊ ಇಲ್ಲಿ ಎನರ್ಜಿ ರಿಲೀಸ್ ಆಗಿದ್ದು ಭೂಮಿಯ ಎಲ್ಲ ಭಾಗದಲ್ಲೂ ಎಲ್ಲ ಡೈರೆಕ್ಷನ್ಗೂ ಚಲಿಸುತ್ತೆ. ಸೊ ಫಸ್ಟು ಭೂಮಿ ಮೇಲೆ ಎಲ್ಲಿ ರೆಕಾರ್ಡ್ ಆಗುತ್ತೆ ಅಂದರೆ
ಈ ನಮ್ಮ ಫೋಕಸ್ ಪಾಯಿಂಟ್ ಇದೆಯಲ್ಲ ಅದು ಜಸ್ಟ್ ಎಬೋ ಏನಿದೆಯಾ ಪಾಯಿಂಟು ಫಸ್ಟ್ ಟಚ್ ಆಗುತ್ತಲ್ಲ ಭೂಮಿಯಲ್ಲಿ ಈ ಭಾಗದಲ್ಲಿ ಫಸ್ಟ್ ಟಚ್ ಎಲ್ಲ ಕಡೆಗೂ ಹೋಗುತ್ತೆ ಬಟ್ ಫಸ್ಟ್ ಟಚ್ ಆಗೋದು ಈ ಪಾಯಿಂಟ್ ಅಲ್ವಾ. ಸೊ ಈ ಪಾಯಿಂಟನ್ನು ಏನಂತ ಕರೀತಾರೆ ಗೊತ್ತಾ? ಎಪಿ ಸೆಂಟರ್ ಅಂತ ಕರೀತಾರೆ. ಎಪಿ ಸೆಂಟರ್ ಅಂದರೆ ಇದು ಭೂಕಂಪನ ಒಳ ಕೇಂದ್ರ ಅಲ್ವಾ, ಇದು ಭೂಕಂಪನ ಹೊರ ಕೇಂದ್ರ. ಭೂಕಂಪನ ಹೊರ, ಭೂಮಿಯಿಂದ ಹೊರಗಡೆ ಬಂದಿದೆಯಲ್ಲ ಹೊರ ಕೇಂದ್ರ. ಅಂದರೆ ಸೀಸ್ಮಿಕ್ ಸ್ಪೇಸ್ ಏನಿದೆಯಲ್ಲ ಈ ಎನರ್ಜಿ ಇದು ಫಸ್ಟ್ ರೆಕಾರ್ಡ್ ಆಗುವಂಥ ಭೂಮಿಯ ಭಾಗ ಏನಿದೆಯಲ್ಲ ಆ ಪಾಯಿಂಟು ಅದನ್ನು ಎಪಿ ಸೆಂಟರ್ ಅಂತ ಕರೀತಾರೆ. ಎಪಿ ಸೆಂಟರ್ ಅಂತ. ಇಲ್ಲಿ ಹೋಗ್ತಾ ಇರೋದೇನು ರಿಂಗ್ ರೂಪದಲ್ಲಿ ಹೋಗ್ತಿದ್ದಿಲ್ಲ, ಇದನ್ನೇ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ಹೋಗ್ತಾ ಇರೋದೇನಿದೆಯಲ್ಲ ಈ ಶಕ್ತಿ ಏನಿದೆ ಇದನ್ನು ನಾವು ಶಕ್ತಿ ಹೋಗ್ತಾ ಇದೆ ಅದನ್ನು ಏನಂತ ಕರೀತಾರೆ ಅಂದರೆ ಟೆಕ್ನಿಕಲ್ ಆಗಿ ನೆನ್ಪಿಟ್ಕೊಳ್ಳಿ, ಇದನ್ನು ಸೀಸ್ಮಿಕ್ ವೇವ್ಸ್ ಅಂತ ಕರೆಯೋದು. ಸೀಸ್ಮಿಕ್ ವೇವ್ಸ್. ಸೀಸ್ಮಿಕ್ ವೇವ್ ಅಂದ್ರೆ ಏನು ಹೇಳಿ? ಭೂಕಂಪನದ ಅಲೆಗಳು ಅಂತ ಕರೀತಾರೆ. ಸೀಸ್ಮಿಕ್ ವೇವ್ಸ್ ಅಂತಂದ್ರೇನು? ಸೀಸ್ಮಿಕ್ ವೇವ್ಸ್ ಅಂತಂದರೆ ಎನರ್ಜಿ ಇನ್ ಮೋಷನ್ ಅಂತ. ಅಂದರೆ ಚಲನೆಯಲ್ಲಿರುವ ಶಕ್ತಿಯನ್ನು ಏನಂತ ಕರೀತಾರೆ? ಸೀಸ್ಮಿಕ್ ವೇವ್ಸ್ ಅಂತ ಕರೀತಾರೆ. ಚಲನೆಯಲ್ಲಿರುವ ಶಕ್ತಿಯನ್ನು ಸೀಸ್ಮಿಕ್ ವೇವ್ಸ್ ಅಂದರೆ ಭೂಕಂಪನದ ಅಲೆಗಳು ಅಂತ. ಭೂಕಂಪನದ ಅಲೆಗಳು ಅಂತ ಕರೀತಾರೆ. ಇದನ್ನು ಭೂಕಂಪನದ ಅಲೆಗಳು ಅಂತ ಕರೀತಾರೆ. ಈ ಸೀಸ್ಮಿಕ್ ವೇವ್ಸ್ ಬಗ್ಗೆ ಅಧ್ಯಯನ ಮಾಡ್ತಾರಲ್ವಾ, ಈ ಸೀಸ್ಮಿಕ್ ವೇವ್ಸ್ ಭೂಕಂಪನದ ಅಲೆಗಳ ಬಗ್ಗೆ ಅಧ್ಯಯನ ಮಾಡ್ತಾರಲ್ವಾ, ಅದನ್ನೇನಂತ ಕರೀತಾರೆ? ಸೀಸ್ಮಾಲಜಿ ಅಂತ ಕರೀತಾರೆ. ಈ ವರ್ಡ್ಗಳೆಲ್ಲ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವು ಇಲ್ಲಿ ಎನರ್ಜಿ ರಿಲೀಸ್ ಆಗಿದೆ ಎಲ್ಲ ಹೋಗ್ತಾ ಇದೆ, ಆ ಥರ ಹೋಗ್ತಾ ಇರೋ ಎನರ್ಜಿನ ಸೀಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಸೀಸ್ಮಿಕ್ ವೇವ್ಸ್ ಅಂದ್ರೇನು? ಎನರ್ಜಿ ಇನ್ ಮೋಷನ್ ಅಂತ, ಅಂದರೆ ಚಲನೆಯಲ್ಲಿರುವ ಶಕ್ತಿ ಅಂತ. ಅದ್ರ ಬಗ್ಗೆ ಅಧ್ಯಯನ ಮಾಡೋರಿಗೆ, ಈ ಅಲೆಗಳ ಬಗ್ಗೆ ಅಧ್ಯಯನ ಮಾಡೋರಿಗೆ ಸೀಸ್ಮಾಲಜಿ ಅಂತ ಕರೀತಾರೆ. ಆ ಒಂದು ಶಾಸ್ತ್ರಕ್ಕೆ ಸೀಸ್ಮಾಲಜಿ ಅಂತ ಕರೀತಾರೆ. ಅಧ್ಯಯನ ಮಾಡೋರಿಗೆ ಸೀಸ್ಮಾಲಜಿಸ್ಟ್ ಅಂತ ಕರೀತಾರೆ. ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಸಬ್ಜೆಕ್ಟು ಸೀಸ್ಮಾಲಜಿ. ಆ ವ್ಯಕ್ತಿ ಸೈಂಟಿಸ್ಟ್ಗಳಿರ್ತಾರಲ್ಲ ಅವ್ರ ಹೆಸರು ಸೀಸ್ಮಾಲಜಿಸ್ಟ್ ಅಂತ ಕರೀತಾರೆ. ಸೀಸ್ಮಾಲಜಿಸ್ಟ್ ಅಂತ. ಓಕೆ, ಇದನ್ನು ರೆಕಾರ್ಡ್ ಮಾಡೋದಕ್ಕೆ ಒಂದು ಸಾಧನ ಇದೆ. ಈ ವೇವ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದ್ರ ಹೆಸರು ಸೀಸ್ಮೋಗ್ರಾಫ್ ಅಂತ. ಸೀಸ್ಮೋಗ್ರಾಫ್ ನೋಡಿ, ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ. ಸೀಸ್ಮೋಗ್ರಾಫ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೇವ್ಸ್ ಯಾವ ಥರ ಮೂವ್ ಆಗುತ್ತೆ ಅದೆಲ್ಲ ಹೇಳ್ತೀನಿ, ಅದಕ್ಕೆ ಮುಂಚೆ ಇದನ್ನು ತಿಳ್ಕೊಳ್ಳಿ. ನೋಡಿ, ಇದೊಂದು ಯಾವ ಥರ ಇದೆ, ಇದೊಂದು ಮಷಿನ್ ನೋಡಿ, ಇದರ ಹೆಸರೇ ಸೀಸ್ಮೋಗ್ರಾಫ್ ಅಂತ ಫ್ರೆಂಡ್ಸ್. ಸೀಸ್ಮೋಗ್ರಾಫ್. ಈ ಸೀಸ್ಮೋಗ್ರಾಫ್ ಅಂತಂದ್ರೆ ಏನು? ಭೂಕಂಪನದ ವೇವ್ಸ್ ಏನಿದೆಯಲ್ಲ ಸಿಸ್ಮಿಕ್ ವೇವ್ಸ್ ಅದನ್ನು ರೆಕಾರ್ಡ್ ಮಾಡುವಂಥ ಒಂದು ಸಾಧನ. ಭೂಮಿ ಆಳದಲ್ಲಿ ಕಲ್ಲುಗಳನ್ನೆಲ್ಲ ಕೊರೆದು ಶಿಲಾಗೋಳದಲ್ಲಿ ಈ ಮಷಿನ್ಗಳನ್ನ ಇಟ್ಟಿರ್ತಾರೆ. ಎಲ್ಲೆಲ್ಲಿ ಸಿಸ್ಮಿಕ್ ಆಕ್ಟಿವಿಟಿ ನಡೆಯುತ್ತಲ್ಲ ಅಲ್ಲೆಲ್ಲ ಇದನ್ನೇ ಇಟ್ಟಿರ್ತಾರೆ ಈ ಮಷಿನ್ನ. ಇಲ್ಲಿ ಏನಿರ್ತದೆ? ಇಲ್ಲೊಂದು ಬೆಡ್ ಇರ್ತದೆ, ಇಲ್ಲಿ ಮೇಲ್ಗಡೆ ಒಂದು ಈ ಥರ ಹಾಕ್ಬಿಟ್ಟು ಇಲ್ಲೊಂದು ತಂತಿನ ನೇತಾಕಿ ಇಲ್ಲೊಂದು ಗುಂಡನ್ನು ನೇತಾಕಿರ್ತಾರೆ. ಈ ತುದಿಗೆ ಒಂದು ಪೆನ್ ಇಟ್ಟಿರ್ತಾರೆ, ಈ ಭಾಗದಲ್ಲಿ ಒಂದು ಪೆನ್ ಇಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ಇರೋದೇನು? ಇದೊಂದು ರೊಟೇಟರು, ಈ ಥರ ಸುತ್ತುತ್ತಾ ಇರ್ತದೆ. ಇದು ಇಲ್ಲಿ ನೋಡಿ, ಹಿಂಗೆ ಸುತ್ತುತ್ತಾ ಇರುತ್ತೆ. ಸುತ್ತುತ್ತಾ ಇದೆ ಅಂತಂದರೆ ಈ ಪೆನ್ ಸುಮ್ಮನೆ ನೇತಾಕಿರ್ತಾರೆ. ಭೂಮಿ ಏನು ಶೇಕ್ ಆಗದೆ ಸ್ಟ್ರೈಟ್ ಆಗಿದ್ದಾಗ, ಭೂಕಂಪನ ನಡೀದೇ ಇದ್ದಾಗ ಇದು ತಿರುಗ್ತಾ ಇದೆ ಅಂದರೆ ಪೆನ್ ಇದ್ರ ಮೇಲೆ ಬರೀತಾ ಇರ್ತದೆ. ಯಾವ ಥರ? ಸ್ಟ್ರೈಟ್ ಲೈನ್ ಬರ್ತಾ ಇರ್ತದೆ ಈ ಥರ ಅಲ್ವಾ. ಸೊ ಸ್ಟ್ರೈಟ್ ಲೈನ್ ಬರ್ತಾ ಇರುತ್ತೆ ಈ ಥರ. ಯಾವಾಗ ಭೂಮಿ ಶೇಕ್ ಆಗುತ್ತೆ ಅಂತ ಅನ್ಕೊಳ್ಳಿ, ಭೂಮಿ ಶೇಕ್ ಆದಾಗ ಹಿಂಗೆ ಸ್ಟ್ರೈಟ್ ಲೈನ್ ಹೋಯ್ತಾ ಇದ್ದು ಫ್ರೆಂಡ್ಸ್, ಇದು ಹಿಂಗನ್ನಾಗಿ ಶುರುವಾಗುತ್ತೆ, ಹಿಂಗನ್ನಾಗಿ ಶುರುವಾಗುತ್ತೆ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಭೂಮಿ ಯಾವಾಗ ಶೇಕ್ ಆಗೋದಿಲ್ಲೋ ಅಲ್ಲಿವರೆಗೂ ನಾರ್ಮಲ್ಗೆ ಹೋಗ್ತಾ ಇರುವಂಥದ್ದು, ಭೂಮಿ ಶೇಕ್ ಆಗಿದ ತಕ್ಷಣ ಹಿಂಗೆ ಹೋಗ್ತಾ ಇದ್ದದ್ದು ಫಸ್ಟ್ ಹಿಂಗೆ ಆಗಿ ಶುರುವಾಗುತ್ತೆ, ಆಮೇಲೆ ಇನ್ನೂ ದೊಡ್ಡದಾಗಾದಾಗ ಹಿಂಗಾಗುತ್ತೆ. ಓಕೆ, ಸೊ ಮತ್ತೆ ಈ ಥರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ECG ಅಂತ ನಾವೇನು ಕರಿತೀವಲ್ವ, ಹಾಗೆ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತ. ಸೊ ಆ ಥರ ಇಲ್ಲಿ ನೋಡಿ, ಇದು ಶೇಕ್ ಆದಾಗ ಭೂಮಿ ಆ ಕಡೆ ಈ ಕಡೆಗೆ, ಸೊ ಏನಾಗುತ್ತೆ ಇಲ್ಲಿ ಈ ಥರ ರೆಕಾರ್ಡ್ ಆಗುತ್ತೆ. ಸೊ ಈ ಪೇಪರ್ನ ಕಟ್ ಮಾಡ್ಕೋತಾರೆ, ಇಲ್ಲಿ ಪೇಪರ್ ಇರುತ್ತೆ. ಸೊ ಈ ಪೇಪರ್ನ ಕಟ್ ಮಾಡಿ ತೆಕ್ಕೋತಾರೆ. ಸೊ ಈ ಪೇಪರ್ನ ಈ ಥರ ಕಟ್ ಮಾಡಿ ತೆಕ್ಕೊಳ್ಳೋದು. ಪೇಪರ್ನ ಕಟ್ ಮಾಡಿ ತಗೊಂಡು ಇದನ್ನು ಅಳತೆ ಮಾಡ್ತಾರೆ, ಎಷ್ಟರವರೆಗೂ ಶೇಕ್ ಆಗಿದೆ ಅನ್ನೋದ್ರ ಅಳತೆ ಮಾಡಿ. ಇನ್ನು ಅವರ ರಿಕ್ಟರ್ ಸ್ಕೇಲ್ ಅಂತ ಒಂದು ಸ್ಕೇಲ್ ಇದೆ, ನೆಕ್ಸ್ಟ್ ಹೇಳ್ತೀನಿ. ರಿಕ್ಟರ್ ಸ್ಕೇಲ್ ಅಂತ ಕರೀತಾರೆ ಅದನ್ನ, ರಿಕ್ಟರ್ ಮಾಪಕ. ರಿಕ್ಟರ್ ಮಾಪಕ ಏನು ಯೂಸ್ ಮಾಡ್ತಾರೆ? ಈ ಮ್ಯಾಗ್ನಿಟ್ಯೂಡ್ ಅಂತ, ಇದು ಮ್ಯಾಗ್ನಿಟ್ಯೂಡನ್ನು ಅಳೆಯುವಂಥ ಒಂದು ಭೂಕಂಪನದ ಶಕ್ತಿಯನ್ನು ಅಳಿತಾರಲ್ವ, ಇದನ್ನೇ ರಿಕ್ಟರ್ ಸ್ಕೇಲಲ್ಲಿ ಎಳೆಯೋದು. ಇದರಲ್ಲಿ ನೆಕ್ಸ್ಟ್ ಹೇಳ್ತೀನಿ, ಇದ್ರ ಬಗ್ಗೆ ತೋರಿಸ್ತೀನಿ. ರಿಕ್ಟರ್ ಸ್ಕೇಲಲ್ಲಿ ಇದನ್ನು ರೆಕಾರ್ಡ್ ಮಾಡಿ ಎಷ್ಟು ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾರೆ, 2, 3, 4, 5, 6, 7 ಅಂತ ಹೇಳ್ತಾರೆ. ಇದು ವೆನಿಜುಲಾದಲ್ಲಿ ಎಷ್ಟಾಗಿದೆ ಹೇಳಿ ಫ್ರೆಂಡ್ಸ್? ಇದು 7.2 ಅಂತ ಫಸ್ಟ್ ಬಂದಿದ್ದು, 7.2 ಮ್ಯಾಗ್ನಿಟ್ಯೂಡು. ಅದಾಗ 39 ಸೆಕೆಂಡಲ್ಲಿ ಬಂದಿದ್ದು ಎಷ್ಟು? 7.5 ಮ್ಯಾಗ್ನಿಟ್ಯೂಡ್. ಹೆವಿ ಡೇಂಜರಸ್ ಇದು. 7ಕ್ಕಿಂತ ಜಾಸ್ತಿ ಇದ್ರೆ ಅದು ಹೆವಿ ಡೇಂಜರ್ ಅಂತ, ಮೋಸ್ಟ್ ಡಿಸ್ಟ್ರಕ್ಟಿವ್ ಅಂತ ಕರೀತಾರೆ. ಬಿಲ್ಡಿಂಗ್ ಎಲ್ಲ ಬಿದ್ದೋಗಬೇಕು ಅಂದರೆ ರಿಕ್ಟರ್ ಸ್ಕೇಲಲ್ಲಿ 7 ಮ್ಯಾಗ್ನಿಟ್ಯೂಡ್ಗಿಂತ ಜಾಸ್ತಿ ಆಗಬೇಕಾಗಿರುತ್ತೆ. ಸೊ ಇಲ್ಲಿ ಏನು ರೆಕಾರ್ಡ್ ಆಗಿದ್ದಲ್ಲಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಮಾಪನ ಮಾಡಿ ಇದನ್ನು ರಿಕ್ಟರ್ ಸ್ಕೇಲ್ ಒಳಗಡೆ ನಂಬರಲ್ಲಿ ಹೇಳ್ತಾರೆ. ಸೊ ಓಕೆನಾ. ಸೊ ಈ ಥರ ಮಾಪನ ಮಾಡೋದು ಇದನ್ನು. ಸೊ ಈಗ ಮತ್ತೆ ಇವಾಗ ಇಲ್ಲಿಗೆ ಬನ್ನಿ ಟಾಪಿಕ್ಕು. ಓಕೆ, ಸೊ ಈಗ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಎನರ್ಜಿ ರಿಲೀಸ್ ಆಗೋ ಪಾಯಿಂಟ್ ಫೋಕಸ್ ಅಥವಾ ಐಪೋ ಸೆಂಟರ್, ಭೂಕಂಪನ ಒಳಕೇಂದ್ರ ಅಂತ ಕನ್ನಡದಲ್ಲಿ ಕರಿತೀವಿ. ಫಸ್ಟ್ ಭೂಮಿ ಮೇಲೆ ಎಲ್ಲಿ ಟಚ್ ಆಗುತ್ತಲ್ಲ ವೇವು, ಇದನ್ನು ಎಪಿ ಸೆಂಟರ್ ಅಥವಾ ಭೂಕಂಪನ ಹೊರ ಕೇಂದ್ರ ಅಂತ ಕರೀತಾರೆ.
ಇಲ್ಲಿ ಹೋಗ್ತಾ ಇರೋದೇನು ಶಕ್ತಿ ಅಲೆಗಳ ರೂಪದಲ್ಲಿ ಹೋಗ್ತಿದೆ, ಇದನ್ನು ಸೀಸ್ಮಿಕ್ ವೇವ್ಸ್ ಅಂತ ಕರೀತಾರೆ. ಇದು ಟೆಕ್ನಿಕಲ್ ವರ್ಡ್, ಇದು ಸೀಸ್ಮಿಕ್ ವೇವ್ ಅಂತ. ನಾವು ಕಾಮನ್ ಆಗಿ ಭೂಕಂಪನದ ಅಲೆಗಳು ಅಂತ ಕರಿತೀವಿ, ಬಟ್ ಆಕ್ಚುಲ್ ನೇಮ್ ಇದ್ರದ್ದು ಸೀಸ್ಮಿಕ್ ವೇವ್ಸ್ ಅಂತ. ಇದ್ರ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರವನ್ನು ಸೀಸ್ಮಾಲಜಿ ಅಂತೀವಿ. ಆ ವ್ಯಕ್ತಿ ಅಧ್ಯಯನ ಮಾಡೋ ಸೈಂಟಿಸ್ಟ್ನ ಸೀಸ್ಮಾಲಜಿಸ್ಟ್ ಅಂತ ಕರಿತೀವಿ. ಈ ವೇವ್ಸ್ಗಳನ್ನ ಎನರ್ಜಿನ ರೆಕಾರ್ಡ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ಗೆ ಏನಂತ ಕರಿತೀವಿ, ಈಗ ಆಲ್ರೆಡಿ ತೋರಿಸಿದ್ವಿ, ಏನಂತ ಕರಿತೀವಿ, ಸೀಸ್ಮೋಗ್ರಾಫ್ ಅಂತ ಕರಿತೀವಿ. ಸೊ ಈಗ ನೋಡಿ, ಇದು NCERT-ನಲ್ಲಿ ಈ ಥರ ಕೊಟ್ಟಿದ್ದಾರೆ, ಅರ್ಥಕ್ವೇಕ್ ವೇವ್ಸ್. ಸೊ ಈ ಥರ ಫಸ್ಟ್ ಹೋಗ್ತಾ ಇರ್ತದೆ, ಫಸ್ಟು ಭೂಮಿ ಏನು ಶೇಕ್ ಆದಾಗ ಈ ಥರ ಫಸ್ಟ್ ಬರುತ್ತೆ, ಆಮೇಲೆ ಈ ಥರ ಬರ್ತದೆ, ಈ ಥರ ಇದೆ. ಸೊ ಇವಾಗ ನಾವು ಇದನ್ನು 2 ಥರ ಡಿವೈಡ್ ಮಾಡ್ಕೋಬೇಕು. ಸೊ ಸೀಸ್ಮಿಕ್ ವೇವ್ಸ್ ಬಗ್ಗೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇವಾಗ ಇಲ್ಲಿವರೆಗೂ ನಾನು ಹೇಳಿದ್ದು ಯಾವುದ್ರ ಬಗ್ಗೆ, ಇದ್ರ ಮೇನ್ ಇಂಟ್ರೊಡಕ್ಷನ್ ಕೊಟ್ಟೆ. ಈಗೇನು ಹೇಳ್ತೀನಿ ಅಂತಂದರೆ, ಓಕೆ, ಈಗೇನು ಹೇಳ್ತೀನಿ ಅಂತಂದರೆ ವೇವ್ಸ್ ಟೈಪ್ ಹೇಳ್ತಾ ಇದ್ದೀವಿ. ಅರ್ಥಕ್ವೇಕ್ ವೇವ್ಸ್ ಏನಿದೆ ಇದೇ ಟಾಪಿಕ್ ಅನ್ಕೊಳ್ಳಿ. ಇವಾಗ ಅರ್ಥಕ್ವೇಕ್ ವೇವ್ಸ್ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ಅರ್ಥಕ್ವೇಕ್ ವೇವ್ಸ್ ಇದರಲ್ಲಿ 2 ಟೈಪ್ಸ್ ಇದೆ ಫ್ರೆಂಡ್ಸ್, 2 ಟೈಪ್ಸ್ ಬರುತ್ತೆ ನೋಡಿ. ಒಂದು ಬಾಡಿ ವೇವ್ಸ್ ಅಂತ, ಬಾಡಿ ವೇವ್ಸ್ ಅಂದರೆ ಗೋಳದ ಅಲೆಗಳು ಅಂತ ಕರಿಬೋದು. ಎರಡನೇದು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ, ಅಂದರೆ ಮೇಲ್ಮೈ ಅಲೆಗಳು ಅಂತ. 2 ರೀತಿ ಅಲೆಗಳಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದನ್ನು ನಾವು ಜನರಲಿ ಬಾಡಿ ವೇವ್ಸ್ ಅಂತ ಕರಿತೀವಿ. ಬಾಡಿ ವೇವ್ಸ್ ಇಲ್ಲೇನಿದೆಯಲ್ಲ ಇದನ್ನು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ, ಓಕೆನಾ. ಸೊ ಬಾಡಿ ವೇವ್ಸ್ ಒಂದು, ಸರ್ಫೇಸ್ ವೇವ್ಸ್ ಒಂದು. ಈ ಬಾಡಿ ವೇವ್ಸಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಒಂದು ಪ್ರೈಮರಿ ವೇವ್ಸ್, ಪ್ರಾಥಮಿಕ ಅಲೆಗಳು ಅಂತ, P ವೇವ್ಸ್ ಅಂತ ಕರೀತಾರೆ. ಇನ್ನೊಂದು ಸೆಕೆಂಡರಿ ವೇವ್ಸ್, S ಅಲೆಗಳು ಅಂತ ಕರೀತಾರೆ. ಸರ್ಫೇಸ್ ವೇವ್ಸಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಒಂದು ಲವ್ ಅಲೆಗಳು ಅಂತ, ಲವ್ ಅಲೆಗಳು ಅಂತ ಕರಿತೀವಿ. ಇನ್ನೊಂದು ರ್ಯಾಲಿಗ್ ವೇವ್ಸ್ ಅಂತ ಕರೀತಾರೆ, ಓಕೆ. ಸೊ ರ್ಯಾಲಿ ಅಥವಾ ರ್ಯಾಲಿಗ್ ವೇವ್ಸ್ ಅಂತ ಕರಿತೀವಿ. ಅಂದರೆ ಇದು 2 ಥರ ಆಯಿತು, ನೆನ್ಪಿಟ್ಕೊಳ್ಳಿ. ಮೇಯ್ನ್ ಆಗಿರೋದು 2 ಟೈಪ್ಸು, ಬಾಡಿ ವೇವ್ಸು, ಸರ್ಫೇಸ್ ವೇವ್ಸ್ ಅಂತ. ಬಾಡಿ ವೇವ್ಸಲ್ಲಿ ಮತ್ತೆ 2 ಟೈಪ್ಸು, ಪ್ರೈಮರಿ, ಸೆಕೆಂಡ್ರಿ. ಸರ್ಫೇಸ್ ವೇವ್ಸಲ್ಲಿ ಲವ್ ವೇವ್ ಮತ್ತು ರ್ಯಾಲಿ ವೇವ್ ಅಂತ ಕರೀತಾರೆ, ಓಕೆನಾ. ಸೊ ಈಗ ಯಾವ್ದು ಬರುತ್ತೆ ನೋಡಿ, ಫಸ್ಟ್ ಇವಾಗ ರಿಲೀಸ್ ಆಗೋದು ಯಾವುದು ನೋಡಿ. ಇವಾಗ ಇದು ಭೂಕಂಪನ ಅಂತ ಆಲ್ರೆಡಿ ಹೇಳಿದ್ದೀವಿ ನಾವು. ಈಗ ಕಲರ್ ಚೇಂಜ್ ಮಾಡೋಣ, ನಾವು ಕಲರ್ ತಗೊಳ್ಳೋದು, ಓಕೆ. ನೋಡಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನಮಗೇನಾಗಿದೆ, ಇವಾಗ ಎನರ್ಜಿ ರಿಲೀಸ್ ಆಗಿದೆ, ಎನರ್ಜಿ ರಿಲೀಸ್ ಆಯಿತು. ಸೊ ಎನರ್ಜಿ ರಿಲೀಸ್ ಆದಾಗ, ಈ ಎನರ್ಜಿ ರಿಲೀಸ್ ಆದಾಗಿಲ್ಲಿ ಇದು ಯಾಕೆ ಹಿಂಗಾಗ್ತಿದೆ, ಓಕೆ. ಸೊ ಎನರ್ಜಿ ರಿಲೀಸ್ ಆಗಿದೆ ಇಲ್ಲಿ. ಸೊ ಈ ರಿಲೀಸ್ ಆದಾಗ ಫಸ್ಟು ಅಲೆಗಳು ಬರ್ತಾವಲ್ವ, ಮೊದಲ ಬಾರಿ ಬಂದು ರೀಚ್ ಆಗುವಂಥ ಅಲೆಗಳು, ಇದನ್ನು ಪ್ರಾಥಮಿಕ ಅಲೆಗಳು ಅಂತ ಕರೀತಾರೆ, P ವೇವ್ಸ್ ಅಂತ. P ವೇವ್ಸ್ ಅಂದರೆ ಪ್ರೈಮರಿ ಅಲೆಗಳು, ಪ್ರಾಥಮಿಕ ಅಲೆಗಳು, ಪ್ರೈಮರಿ ವೇವ್ಸ್ ಅಂತ ಕರಿತೀವಿ. ಫಸ್ಟು ಭೂಮಿಗೆ ರೀಚ್ ಆಗೋದೇ ಪ್ರೈಮರಿ ವೇವ್ಸ್ ಆಗುತ್ತೆ. ಇದೇನು ನಮ್ಗೆ ಅಷ್ಟೊಂದು ಸಮಸ್ಯೆ ಇಲ್ಲ, ದೊಡ್ಡ ಸಮಸ್ಯೆ ಆಗೋದಿಲ್ಲ, ಓಕೆ. ಇದರಿಂದ ಇದು ಯಾವ ರೀತಿ ಯಾವ್ಯಾವುದೋ ಇದರಲ್ಲಿ ಚಲಿಸುತ್ತೆ ನೋಡಿ. ಇದು ಘನದಲ್ಲಿ ಚಲಿಸುತ್ತೆ, ದ್ರವದಲ್ಲೂ ಚಲಿಸುತ್ತೆ, ಅನಿಲದಲ್ಲೂ ಚಲಿಸುತ್ತೆ. ಘನ, ಸಾಲಿಡು, ಲಿಕ್ವಿಡು, ಗ್ಯಾಸಸ್ 3 ಫಾರ್ಮಲ್ಲಿ ಚಲಿಸೋದು ಯಾವುದು, P ವೇವ್ಸ್ ಆಗಿರುತ್ತದೆ. ಸೊ ಇದು ನಮಗೆ ಭೂಮಿಯಲ್ಲಿ ಏನು ಡಿಸ್ಟ್ರಕ್ಷನ್ಗೇನು ಅಷ್ಟು ದೊಡ್ಡ ಕಾರಣ ಆಗೋದಿಲ್ಲ, ಬಟ್ ಫಸ್ಟು ರೆಕಾರ್ಡ್ ಆಗಿ ವೇದಿಕೆಯನ್ನು ಸೆಟ್ ಮಾಡುತ್ತೆ, ನೆಕ್ಸ್ಟ್ ಬರೋ ವೇವ್ಸ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡುತ್ತೆ. P ವೇವ್ಸು ಘನ, ದ್ರವ, ಅನಿಲ 3 ರೂಪದಲ್ಲಿ ಚಲಿಸುತ್ತೆ. ಇದು ಯಾವ ಡೈರೆಕ್ಷನಲ್ಲಿ ಚಲಿಸುತ್ತೆ ಅಂತ ನೋಡಿ. ಸೊ ವೇವ್ಸ್ ಈ ಥರ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ವೇವ್ಸ್ ಈ ಥರ ಹೋಗ್ತಾ ಇದ್ದರೆ ಅದೇ ಡೈರೆಕ್ಷನಲ್ಲೇ ಚಲಿಸುತ್ತೆ. ಅಂದರೆ ಭೂಮಿಯನ್ನು ಯಾವ ರೀತಿ ಕಂಪ್ರೆಸ್ ಮಾಡುತ್ತೆ ಅಂತಂದರೆ, ಸೊ ಹಿಂಗೆ ವೇವ್ಸ್ ಹೋಗ್ತಾ ಇದೆ ಅಂದರೆ ಹಿಂಗೆ ತಿಳ್ಕೊಂಡು ಹೋಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಸೊ ಒಂದು ಕಡೆ ಕಂಪ್ರೆಸ್ ಆಗ್ತಾ ಇರ್ತದೆ ನೋಡಿ, ಇಲ್ಲಿ ಒಂದು ಕಡೆ ಭೂಮಿ ಕಂಪ್ರೆಸ್ ಆಗ್ತಾ ಇರ್ತದೆ, ಇನ್ನೊಂದು ಕಡೆ ಎಕ್ಸ್ಪ್ಯಾಂಡ್ ಆಗ್ತಾ ಇರ್ತದೆ. ಸೊ ಮತ್ತೆ ಇಲ್ಲಿ ಕಂಪ್ರೆಸ್ ಆಗ್ತಿರ್ತದೆ, ಮತ್ತೆ ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇರ್ತದೆ. ಸೊ ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಇದು P ವೇವ್ ಚಲಿಸುವಂಥ ಒಂದು ಡೈರೆಕ್ಷನ್ನು, ಓಕೆ. ಸೊ ಹಂಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ P ವೇವ್ಸ್ ಇದೆ. ಸೊ P ವೇವ್ಸ್ ಇದು NCERT-ನಲ್ಲೇ ಕೊಟ್ಟಿರೋದು. ಸೊ ದ P ವೇವ್ಸ್ ಆರ್ ಸಿಮಿಲರ್ ಟು ಸೌಂಡ್ ವೇವ್ ಹೆಂಗೆ ಚಲಿಸುತ್ತೋ ಅದೇ ರೀತಿ ಚಲಿಸುತ್ತೆ. ದೇ ಟ್ರಾವೆಲ್ ಥ್ರೂ ನೋಡಿ, ಗ್ಯಾಸಸ್ ಫಾರ್ಮಲ್ಲೂ ಚಲಿಸುತ್ತೆ, ಲಿಕ್ವಿಡ್ ಫಾರ್ಮಲ್ಲೂ ಚಲಿಸುತ್ತೆ, ಸಾಲಿಡ್ ಮೆಟೀರಿಯಲಲ್ಲೂ ಕೂಡ ಚಲಿಸುತ್ತೆ. ನೋಡಿ ಅದರ ಪ್ರೊಪಗೇಷನ್ ಯಾವ ಥರ ಇರ್ತದೆ ಅಂತ ನೋಡಿ. ಸೊ P ವೇವ್ಸ್ ವೈಬ್ರೇಟ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ದ ವೇವ್. ಅಂದರೆ ವೇವು ಯಾವ ರೀತಿ ಚಲಿಸುತ್ತೋ, ಇಲ್ಲಿ ನೋಡಿ ವೇವ್ ಯಾವ ಥರ ಈ ಕಡೆಗೆ ಹೋಗ್ತಾ ಇದೆ ಅಂದರೆ ಅದೇ ಕಡೆಗೆ ಏನೋ ಸಂಕುಚಿತಗೊಳಿಸೋದು, ವಿಕಸನಗೊಳಿಸ್ಕೊಂಡು ಅದೇ ವೇವ್ ಡೈರೆಕ್ಷನಲ್ಲೇ ಹೋಗ್ತಾ ಇರ್ತದೆ, ಓಕೆನಾ. ಸೊ ಇದು P ವೇವ್ ಚಲಿಸುವಂಥ ಒಂದು ರೀತಿ. ಈಗ ನಾವು ಇದನ್ನು ನೋಡುವ, S ವೇವ್ ಯಾವ ಥರ ಚಲಿಸುತ್ತೆ ಅಂತ ಹೇಳ್ತೀನಿ ನೋಡಿ. ಓಕೆ, ಇಲ್ಲಿ ನೋಡೋಣ S ವೇವ್ ಯಾವ ರೀತಿ ಚಲಿಸುತ್ತೆ. ಸೊ S ವೇವ್ಸ್ ಇದು ಯಾವ ರೀತಿ ಚಲಿಸುತ್ತೆ ನೋಡಿ ಇವಾಗ. ಸೊ ಇದು ಈ ಕಡೆಗೆ ಎನರ್ಜಿ ಕಡೆಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ಹೆಂಗೆ ಚಲಿಸುತ್ತೆ ಅಂದರೆ ಹಿಂಗೆ ಚಲಿಸುತ್ತೆ.
ನೋಡಿ ಈ ಥರ ಚಲಿಸುತ್ತೆ. ಅಂದರೆ ಇಲ್ಲಿ ಡೆಫಿನೇಷನ್ ಇದೆ ನೋಡಿ ಅದಕ್ಕೆ. ಪಿ ವೇವ್ಸ್ ಆಯ್ತಲ್ವಾ, ನೆಕ್ಸ್ಟ್ ಎಸ್ ವೇವ್ಸ್ ನೋಡಿ ಇಲ್ಲಿ. ಎಸ್ ವೇವ್ಸ್ ಅರೈವ್ಸ್ ಅಟ್ ದ ಸರ್ಫೇಸ್ ವಿತ್ ಸಮ್ ಟೈಮ್ ಲ್ಯಾಗ್. ಅಂದರೆ ಇದು ಫಸ್ಟ್ ಪ್ರೈಮರಿ ವೇವ್ ಫಸ್ಟ್ ಭೂಮಿಗೆ ರೀಚ್ ಆಗುತ್ತೆ, ಅದಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಇನ್ನೊಂದು ವೇವ್ ಬರ್ತದೆ, ಅದನ್ನು ಸೆಕೆಂಡರಿ ವೇವ್ಸ್ ಅಂತ ಕರೀತಾರೆ, ದ್ವಿತೀಯ ಅಲೆಗಳು ಅಂತ. ಓಕೆನಾ, ದೀಸ್ ಆರ್ ಕಾಲ್ಡ್ ಸೆಕೆಂಡರಿ ವೇವ್ಸ್. ಓಕೆ, ಆ್ಯಂಡ್ ನೋಡಿ ಇಲ್ಲಿ ಆ್ಯನ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಬೌಟ್ ಎಸ್ ವೇವ್ಸ್ ಸಂಬಂಧಪಟ್ಟಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಎಸ್ ವೇವ್ಸ್ ಈಸ್ ದಟ್ ದೇ ಕ್ಯಾನ್ ಟ್ರಾವೆಲ್ ಓನ್ಲಿ, ನೋಡಿ ಇಲ್ಲಿ ಓನ್ಲಿ ಥ್ರೂ ದ ಸಾಲಿಡ್ ಮಟೀರಿಯಲ್. ಅಂದರೆ ನಾವು ಪ್ರೈಮರಿ ವೇವ್ ಹೇಳಿದ್ವಿಲ್ಲ, ಪ್ರೈಮರಿ ವೇವ್ ಘನ, ದ್ರವ, ಅನಿಲ ಮೂರಲ್ಲೂ ಚಲಿಸುತ್ತೆ, ಮೂರು ಮೆಟೀರಿಯಲ್ಲು ಅಂತ ಹೇಳಿದ್ದೆ. ಆದರೆ ಸೆಕೆಂಡ್ರಿ ವೇವ್ ಚಲಿಸೋದು ಕೇವಲ ಸಾಲಿಡ್ ಮೆಟೀರಿಯಲಲ್ಲಿ ಮಾತ್ರ, ಅಂದರೆ ಘನ ವಸ್ತುಗಳಲ್ಲಿ ಮಾತ್ರ ಚಲಿಸುತ್ತೆ ಹೊರತು ದ್ರವ ವಸ್ತುವಿನಲ್ಲಿ ಚಲಿಸೋದಿಲ್ಲ. ಸೊ ಇದರಿಂದಾಗಿ ನಮ್ಗೆ ಏನಾಗುತ್ತೆ, ಎಸ್ ವೇವಿಂದ ಏನು ಗೊತ್ತಾಗುತ್ತೆ ಅಂದರೆ ಭೂಮಿ ಒಳಗಡೆ ಎಲ್ಲವೂ ಸಾಲಿಡ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ಎಕ್ಸಾಂಪಲ್ ಕೇಂದ್ರ ಗೋಳ ಅಂತ ಕರಿತೀವಲ್ವಾ, ಕೇಂದ್ರ ಮೆಂಟಲ್ ಮತ್ತು ಕೋರ್, ಭೂಮಿಯ ಕೋರ್. ಆ ಕೋರಲ್ಲಿ ಔಟರ್ ಕೋರ್ ಇನ್ನರ್ ಕೋರ್ ಅಂತ ಒಂದು ಬರುತ್ತೆ, ಒಳ ಕೇಂದ್ರಗೋಳ ಹೊರ ಕೇಂದ್ರಗೋಳ ಅಂತ. ಈ ಒಳ ಕೇಂದ್ರಗೋಳ ಏನಿದೆ ಇನ್ನರ್ ಕೋರು, ಇದು ಘನ ರೂಪದಲ್ಲಿದೆ ಸಾಲಿಡ್ ಫಾರ್ಮಲ್ಲಿ. ಆದರೆ ಅದರ ಸುತ್ತ ಇರುವಂತಹ ಔಟರ್ ಕೋರ್ ಏನಿದೆಯಲ್ಲ ಹೊರ ಕೇಂದ್ರ, ಇದು ದ್ರವ ರೂಪದಲ್ಲಿದೆ, ಅಲ್ಲಿ ಇದು ಚಲಿಸೋದಿಲ್ಲ. ಅಂದರೆ ಭೂಮಿ ಇಂಟೀರಿಯರ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕಂದ್ರೆ ಎಸ್ ವೇವ್ ನಮಗೆ ಇನ್ಫಾರ್ಮೇಷನ್ ಕೊಡ್ತದೆ. ಸೊ ಎಸ್ ವೇವ್ ನೀರಲ್ಲಿ ಚಲಿಸೋದಿಲ್ಲ, ಅದೊಂದು ನಮ್ಗೆ ಗೊತ್ತಿದೆ. ಸೊ ಅದರಿಂದಾಗಿ ಇದು ಭೂಮಿ ಒಳಗಡೆ ಒಂದು ಶ್ಯಾಡೋ ಝೋನ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಆ ಶ್ಯಾಡೋ ಝೋನಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಸೊ ಭೂಮಿ ಒಳಗಡೆ ಎಲ್ಲವೂ ಘನ ರೂಪದಲ್ಲಿಲ್ಲ, ದ್ರವ ರೂಪದಲ್ಲೂ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆನಾ, ಓಕೆ ಬನ್ನಿ ಈಗ. ಸೊ ಇದು ಯಾವ ಥರ ಚಲಿಸುತ್ತೆ ಅಂತ ಗೊತ್ತಾಯಿತು. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಚಲಿಸುತ್ತೆ ನೋಡಿ ಇಲ್ಲಿ ಎಸ್ ವೇವ್ಸ್ ಅಲ್ವಾ. ಸೊ 1 ಪಾಯಿಂಟ್ ಗೊತ್ತಾಯ್ತು ನಿಮಗಿದು, ಓನ್ಲಿ ಥ್ರೂ ಸಾಲಿಡ್ ಮೆಟೀರಿಯಲ್ ಇದು ಚಲಿಸೋದು 1 ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ನೋಡಿ, ಎಸ್ ವೇವ್ಸ್ ಇಲ್ಲಿ ನೋಡಿ, ಎಸ್ ವೇವ್ಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೇವ್ ಡೈರೆಕ್ಷನ್ ಇನ್ ದ ವರ್ಟಿಕಲ್ ಪ್ಲೇನ್. ವರ್ಟಿಕಲ್ ಪ್ಲೇನ್ ಅಂದರೆ ಹೀಗೆ ಎನರ್ಜಿ ಈ ಕಡೆಗೆ ಚಲಿಸ್ತಾ ಇದೆ ಅಂದರೆ ಇದು ಈ ಥರ ಚಲಿಸ್ತಾ ಇರ್ತದೆ. ಸೊ ಈ ಥರ, ಸೊ ಕ್ರೆಸ್ಟ್ ಟು ಟ್ರಫು ಅಂದರೆ ಶಿಕೆ ತಗ್ಗು ಅಂತ ಏನು ಕರಿತೀವಲ್ವಾ, ಸೊ ಈ ಥರ ಚಲಿಸ್ಕೊಂಡು ಹೋಗ್ತಾ ಇರೋದು, ಇದು ಚಲಿಸುವಂಥ ರೀತಿ. ಸೊ ಇದು ಫಸ್ಟ್ ಪ್ರೈಮರಿ ವೇವ್ಸ್ ಭೂಮಿ ಮೇಲೆ ರೆಕಾರ್ಡ್ ಆಗುತ್ತೆ, ಅದರ ಹಿಂದೆ ಬರೋದು ಸೆಕೆಂಡರಿ ವೇವ್ಸ್ ಆಗಿರುತ್ತೆ. ಸೊ ಇದು ದ್ರವ ರೂಪದಲ್ಲಿ ಚಲಿಸೋದಿಲ್ಲ, ಘನ ಮಾಧ್ಯಮದಲ್ಲಿ ಮಾತ್ರ ಚಲಿಸೋದು. ಸೊ ಇದು ವೇವ್ ಡೈರೆಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಓಕೆನಾ, ನೆಕ್ಸ್ಟ್ ನೋಡಿ, ಇವೆರಡನ್ನು ಏನಂತ ಕರಿತೀವಿ, ಬಾಡಿ ವೇವ್ಸ್ ಅಂತ ಕರಿತೀವಿ. ಅಲ್ಲಿ ಹೇಳಿದ್ನಲ್ವಾ. ಸೊ ಇವೆರಡು ಬಾಡಿ ವೇವ್ಸ್ ಆಯಿತು. ಸೊ ಬಾಡಿ ವೇವ್ಸಲ್ಲಿ ಎರಡು ಪ್ರೈಮರಿ ವೇವ್ಸು, ಸೆಕೆಂಡ್ರಿ ವೇವ್ಸು. ಇದರಿಂದ ದೊಡ್ಡ ಸಮಸ್ಯೆ ಏನಿಲ್ಲ. ದೊಡ್ಡ ಸಮಸ್ಯೆ ಈಗ ಹೇಳ್ತೀನಿ ನೋಡಿ. ಒಂದು ರೇಂಜ್ಗೆ ವೇದಿಕೆನ ಸೆಟ್ ಮಾಡ್ತವೆ, ಇದಕ್ಕಿಂತ ಇದು ಪವರ್ಫುಲ್ಲು, ಬಟ್ ಓಕೆ ಬಿಲ್ಡಿಂಗ್ ಎಲ್ಲ ಬೀಳೋ ರೇಂಜ್ಗೆಲ್ಲ ಅಷ್ಟು ಬರೋದಿಲ್ಲ ಇದು. ಈಗ ಬಾಡಿ ವೇವ್ಸ್ ಹೇಳಿದ್ದೀನಿ, ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತ. ಈಗ ನೋಡಿ ಸರ್ಫೇಸ್ ವೇವ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಮೇಲ್ಮೈ ಅಲೆಗಳು ಅಂತ ಕನ್ನಡದಲ್ಲಿ ಮೇಲ್ಮೈ ಅಲೆಗಳು, ಸರ್ಫೇಸ್ ವೇವ್ಸ್. ಇದು ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂತ ಗೊತ್ತಿರಬೇಕು ಫ್ರೆಂಡ್ಸ್ ನಿಮಗೆ. ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂತ ನೋಡಿ. ಈಗ ನೀವು ಜನರಲ್ ಏನು ಅಂದ್ಕೊಂಡಿರ್ತೀರ, ಎಲ್ಲ ಪ್ರೈಮರಿ ವೇವ್ಸ್ ಇಲ್ಲಿಂದ ಬಂದಿದೆ, ಸೆಕೆಂಡ್ರಿ ಇಲ್ಲಿಂದ ಬಂದಿದೆ, ಸೊ ಮೇಲ್ಮೇಲೆಗಳು ಇಲ್ಲಿಂದನೇ ಬರ್ತವೆ ಅಂತ ನೀವು ಜನರಲಿ ಅಂದ್ಕೊಂಡಿರ್ತೀರ, ಅದು ತಪ್ಪು. ಎಲ್ಲಿಂದ ಬರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಾಡಿ ವೇವ್ಸ್ ಇಂಟರಾಕ್ಟ್ ವಿತ್ ದ ಸರ್ಫೇಸ್ ರಾಕ್ಸ್ ಆ್ಯಂಡ್ ಜನರೇಟ್ ಎ ನ್ಯೂ ಸೆಟ್ ಆಫ್ ವೇವ್ಸ್ ಕಾಲ್ಡ್ ಸರ್ಫೇಸ್ ವೇವ್ಸ್ ಅಂತ. ಅಂದರೆ ಅದರ ಅರ್ಥ ಏನಂತ ಹೇಳ್ತೀನಿ ನೋಡಿ. ಇಲ್ಲಿ ಅಲ್ಲಿ ಒಂದೇ ಲೈನಲ್ಲಿ ಕೊಟ್ಟಿದ್ದಾನೆ. ಏನಂತಂದ್ರೆ ಇಲ್ಲಿ ಕಲರ್ ಚೇಂಜ್ ಮಾಡೋಣ, ಈ ಕಲರ್ ತಗೊಳ್ಳೋಣ ನೋಡಿ ಫ್ರೆಂಡ್ಸ್. ಈಗ ಸೊ ಇಲ್ಲಿ ಪಾಯಿಂಟ್ ಏನಿದೆಯಲ್ಲ ಫೋಕಸ್ಸು, ಸೊ ಇಲ್ಲಿಂದ ಎನರ್ಜಿ ರಿಲೀಸ್ ಆಗಲ್ಲ, ಸರ್ಫೇಸ್ ವೇವ್ಸ್ ಅನ್ನೋದು ಇಲ್ಲಿ ಬರಲ್ಲ. ಮತ್ತೆ ಎಲ್ಲಿ ಬರುತ್ತೆ ಅಂತಂದರೆ ನೋಡಿ, ಇಲ್ಲಿ ಈ ಅಲೆಗಳು ಪ್ರಾಥಮಿಕ ಮತ್ತು ದ್ವಿತೀಯ ಅಲೆಗಳು ಅಂದರೆ ಬಾಡಿ ವೇವ್ಸ್ ಅಲ್ವಾ, ಅವೆರಡು ಬಾಡಿ ವೇವ್ಸು. ಈ ಬಾಡಿ ವೇವ್ಸ್ಗಳು ಅಂದರೆ ಪ್ರೈಮರಿ ಸೆಕೆಂಡ್ರಿ ಭೂ ಮೇಲ್ಮೈನ ಶಿಲೆಗಳನ್ನು ತಾಕಿದಾಗ, ಭೂ ಮೇಲ್ಮೈಯಲ್ಲೆಲ್ಲ ಮೇಲ್ಗಡೆ ಎಲ್ಲ ಶಿಲೆಗಳಿರುತ್ತಲ್ವ, ಅದಕ್ಕೆ ಟಚ್ ಆದಾಗ ಹೊಸ ರೀತಿಯ ಅಲೆಗಳನ್ನ ಸೃಷ್ಟಿ ಮಾಡುತ್ತೆ. ಬಾಡಿ ವೇವ್ಸ್ ಮಾತ್ರ ಇಲ್ಲಿಂದ ಒರಿಜಿನೇಟ್ ಆಗೋದು ಫೋಕಸ್ಸಿಂದ, ಈ ಸರ್ಫೇಸ್ ವೇವ್ಸ್ ಇಲ್ಲಿಂದ ಒರಿಜಿನೇಟ್ ಆಗಲ್ಲ. ಬಾಡಿ ವೇವ್ಸ್ ಅಂದರೆ ಪ್ರೈಮರಿ ಸೆಕೆಂಡ್ರಿ ವೇವ್ಸ್ ಭೂ ಮೇಲ್ಮೈನ ಶಿಲೆಗಳನ್ನು ತಾಕಿದಾಗ ಹೊಸ ರೀತಿಯ ಅಲೆಗಳು ಜನ್ಮ ತಾಳ್ತವೆ. ಅದು ಎಲ್ಲಿ ಚಲಿಸುತ್ತೆ, ಭೂಮಿಯ ಮೇಲ್ಮೈನಲ್ಲಿ ಮಾತ್ರ ಚಲಿಸುತ್ತೆ. ವೆರಿ ಇಂಪಾರ್ಟೆಂಟ್. ಭೂಮಿ ಒಳಗಡೆ ಚಲಿಸಲ್ಲ ಫ್ರೆಂಡ್ಸ್. ಭೂಮಿ ಒಳಗಡೆ ಚಲಿಸಿದ್ರೆ ಅದು ಬಾಡಿ ವೇವ್ಸ್ ಅಂತ ಕರೆಯೋರು. ಇದು ಭೂಮಿ ಒಳಗಡೆನೇ ಹೋಗಲ್ಲ, ಭೂ ಮೇಲ್ಮೈನಲ್ಲಿ ಮಾತ್ರ ಚಲಿಸ್ಕೊಂಡು ಹೋಗುತ್ತೆ. ಅದಕ್ಕೆ ಇದನ್ನು ಸರ್ಫೇಸ್ ವೇವ್ಸ್ ಅಂತ ಕರೆಯೋದು, ಮೇಲ್ಮೈ ಅಲೆಗಳು ಅಂತ ಕರೀತಾರೆ. ಯಾಕೆ ಇದಕ್ಕೆ ಮೇಲ್ಮೈ ಅಲೆಗಳು ಅಂತ ಬಂತು ಅಂದರೆ ಭೂಮಿ ಮೇಲ್ಮೈನಲ್ಲಿ ಮಾತ್ರ ಚಲಿಸ್ತಾ ಇರ್ತದೆ. ಅವನ್ನ ಯಾಕೆ ಬಾಡಿ ವೇವ್ಸ್ ಅಂತ ಕರೀತಾರೆ, ಭೂಮಿಯ ಎಲ್ಲ ಭಾಗದಲ್ಲೂ ಭೂಮಿ ಒಳಗಡೆ ಎಲ್ಲ ಚಲಿಸೋದ್ರಿಂದ ಅದನ್ನು ಬಾಡಿ ವೇವ್ಸ್ ಅಂತ ಕರೆಯೋದು. ಓಕೆ, ಸೊ ಈಗ ಬಾಡಿ ವೇವ್ಸ್ ಗೊತ್ತಾಯಿತು, ಫೋಕಸ್ಸಿಂದ ಸೃಷ್ಟಿ ಆಗ್ತವೆ. ಸರ್ಫೇಸ್ ವೇವ್ಸ್ ಗೊತ್ತಾಯಿತು, ಮೇಲ್ಮೈನ ಶಿಲೆಗಳನ್ನ ತಾಕಿದಾಗ ಹೊಸ ರೀತಿಯ ಅಲೆಗಳು ಹುಟ್ಕೋತವೆ, ಅದನ್ನೇ ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ ಅಂತ ಗೊತ್ತಾಯಿತು. ಮೇಲ್ಮೈ ಅಲೆಗಳು ಅದರಲ್ಲಿ 2 ಟೈಪ್ಸ್ ಇದೆ ಫ್ರೆಂಡ್ಸ್. ಅದರಲ್ಲಿ 2 ಟೈಪ್ಸ್ ಇದೆ, ಇಲ್ಲಿ ನೋಡಿ ಹೇಳಿದ್ದೀನಲ್ವಾ. ಒಂದು ಲವ್ ಅಲೆಗಳು ಅಂತ ಕರೀತಾರೆ, ಲವ್ ಅಲೆಗಳು ಅಂತ. ಈ ಲವ್ ಅಲೆಗಳು ಹೇಗೆ ಚಲಿಸ್ತವೆ ಹೇಳ್ತೀವಿ ನೋಡಿ. ಈ ಲವ್ ಅಲೆಗಳು ಒಂಥರ ಹಾವು ಥರ ಚಲಿಸ್ತವೆ, ಈ ಥರ
ಆ ಥರ ಚಲಿಸ್ತದೆ. ಅಂದರೆ ಬಿಲ್ಡಿಂಗ್ ಭೂಮಿ ಏನಾಗುತ್ತೆ ಹಿಂಗೆ ಆಡೋಕ್ಕೆ ಶುರು ಆಗ್ಬಿಡುತ್ತೆ, ಈ ಥರ ಆಡೋದಕ್ಕೆ ಶುರುವಾಗುತ್ತೆ. ಸೊ ಸ್ಟ್ರೈಟಾಗಿ ಈ ಥರ ಅಂದಿದ್ರೆ ಪಿ ವೇವ್ಸ್ ಈ ಥರ ಅನ್ನತ್ತೆ, ಮೇಲ್ಕೆ ಕೆಳಕ್ಕೆ ಅನ್ನತ್ತೆ, ಈ ಥರ. ಸೊ ಬಿಲ್ಡಿಂಗ್ ಮೇಲೋಗಿ ಕೆಳಕ್ಕೆ ಬರೋದು ಈ ಥರ ಆಗುತ್ತೆ, ಬಿಲ್ಡಿಂಗ್ ಬೀಳೋದಿಲ್ಲ. ಬಟ್ ಲವ್ ಅಲೆಗಳಿದೆಯಲ್ಲ ಫ್ರೆಂಡ್ಸ್, ಇದು ಭೂಮಿಯನ್ನು ಹೀಗೀಗೆ ಆಡಿಸ್ಬಿಡುತ್ತೆ. ಸೊ ಬಿಲ್ಡಿಂಗು ಈ ಥರ ಇದೆ ಅಂತಾರೆ ಭೂಮಿ ಮೇಲೆ ಹಿಂಗೆ ಅಂತಂದಾಗ ಏನಾಗುತ್ತೆ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಂದರೆ ಈ ಲವ್ ಅಲೆಗಳಿದೆಯಲ್ಲ ಫ್ರೆಂಡ್ಸ್, ಇದು ಮೋಸ್ಟ್ ಡಿಸ್ಟ್ರಕ್ಟಿವ್ ವೇವ್ಸ್ ಅಂದರೆ ಇದೇನೆ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಡಿಸ್ಟ್ರಕ್ಟಿವ್ ಅಲೆಗಳು. ಅಂದರೆ ಅತಿ ಹೆಚ್ಚು ವಿನಾಶವನ್ನು ಉಂಟು ಮಾಡುವ ಸಿಸ್ಮಿಕ್ ವೇವ್ಸ್ ಯಾವುದು ಅಂತಂದ್ರೆ ಅದು ಲವ್ ಅಲೆಗಳೇ ಆಗಿರುತ್ತದೆ. ಓಕೆ, ಲವ್ ಅನ್ನೋದು ಬ್ಯೂಟಿಫುಲ್ ವರ್ಡ್ ಆಗಿದೆ, ಬಟ್ ಅದರಿಂದ ಎಷ್ಟು ಡೇಂಜರ್ ಇದೆ ಅಂತ ನೋಡಿ ಇಲ್ಲಿ. ಸೊ ಮೋಸ್ಟ್ ಡಿಸ್ಟ್ರಕ್ಟಿವ್ ಯಾವುದು 4 ವೇವ್ಗಳಲ್ಲಿ ಅಂದ್ರೆ ಅದು ಲವ್ ಅಲೆಗಳು ಅಂತ ಕರೀತಾರೆ. ಓಕೆನಾ. ಇನ್ನೊಂದು ರ್ಯಾಲಿಗ್ ಅಲೆಗಳು ಅಂತ, ಇವರಿಬ್ಬರು ಸೈಂಟಿಸ್ಟ್ ಹೆಸರುಗಳು, ಲವ್ ಅನ್ನೋನೊಬ್ಬ ಸೈಂಟಿಸ್ಟು, ರ್ಯಾಲಿಗ್ ಅನ್ನೋನೊಬ್ಬ ಸೈಂಟಿಸ್ಟು, ಅವ್ರ ಹೆಸರನ್ನ ಇಟ್ಬಿಟ್ಟಿದ್ದಾರೆ. ಸೊ ರ್ಯಾಲಿಗ್ ಅಲೆಗಳು ಯಾವ ಥರ ಚಲಿಸ್ತವೆ ಅಂತ ಹೇಳ್ತೀನಿ ನೋಡಿ. ಓಕೆ, ಸೊ ಈ ರ್ಯಾಲಿಗ್ ಅಲೆಗಳು ಏನು ಮಾಡುತ್ತೆ ನೋಡಿ, ಇಲ್ಲಿ ಭೂಮಿ ಇದೆಯಲ್ಲ, ಈ ಭೂಮಿ ಸೀದಾ ಮೇಲೋಗಿ ಹಿಂಗೆ ಬಂದ್ಬಿಡ್ತದೆ, ಸೀದಾ ಮೇಲೋಗಿ ಈ ಥರ ಬಂದ್ಬಿಡ್ತದೆ. ಸೊ ಇದರಿಂದ ನಮಗೆ ಬಿಲ್ಡಿಂಗ್ಗಳು ಬೀಳೋದಕ್ಕಿಂತಲೂ ಹೆಚ್ಚಾಗಿ ಬೇರೆ ಸಮಸ್ಯೆ ಇದೆ. ಬೇರೆ ಸಮಸ್ಯೆ ಏನು ಗೊತ್ತಾ, ಸುನಾಮಿ ಬರುತ್ತಲ್ವ, ಸುನಾಮಿ ಬರೋದಕ್ಕೆ ಮೇಯ್ನ್ ಕಾರಣನೇ ಈ ಥರ. ಅಂದರೆ ಈ ಸೀಸ್ಮಿಕ್ ವೇವ್ಸಲ್ಲಿ 4 ಟೈಪ್ ಇದೆ, ಪ್ರೈಮರಿ, ಸೆಕೆಂಡ್ರಿ, ಲವ್ ಅಲೆಗಳು, ರ್ಯಾಲಿ ಅಲೆಗಳು ಅಂತ. ಆ 4ರಲ್ಲಿ ಯಾವುದು ಭೂಕಂಪನಿಗೆ ಪ್ರಮುಖವಾಗಿ ಕೊಡುಗೆ ನೀಡೋದು ಅಂದರೆ ರ್ಯಾಲಿ ಅಲೆಗಳಾಗಿರುತ್ತೆ. ಈಗ ಹೇಳ್ತಾ ಇರೋದು ರ್ಯಾಲಿ ಅಲೆಗಳು ಅಂತ. ಅದೇನು ಮಾಡುತ್ತೆ, ಭೂಮಿನ ಈ ಥರ ಮಾಡಿಬಿಡುತ್ತೆ, ಸಿ ಬೆಡ್ ಇರ್ತದಲ್ವ, ಹಿಂಗೆ ಮೇಲ್ಗೆ ಕೆಳಕ್ಕೆ ಎತ್ಬಿಡ್ತದೆ. ಈಗ ಒಂದೇ ಸರಿ ಭೂಮಿ ಮೇಲೆ ಬಂದ್ಬಿಟ್ಟು ನೀರು ಇರೋದೇನು ಮಾಡುತ್ತೆ, ಕರಾವಳಿ ಕಡೆಗೆ ನುಗ್ಗಿಬಿಡ್ತದೆ. ಆವಾಗಲೇ ನಮಗೆ ದೊಡ್ಡ ದೊಡ್ಡ ರಾಕ್ಷಸಿ ರೂಪದ ಅಲೆಗಳು, ಮ್ಯಾಸಿವ್ ವೇವ್ಸ್ಗಳು ಕರಾವಳಿಗೆ ನುಗ್ಗಿಬಿಡ್ತವೆ. ಓಕೆನಾ. ಸೊ ಇದು ಪ್ರಮುಖವಾಗಿ ನಮಗೆ ಕಾರಣ ಆಗೋದು ಸುನಾಮಿಗೆ. ಭೂಮಿ ಬಿಲ್ಡಿಂಗ್ಗಳು ಬೀಳೋದು ಅದು ಅಷ್ಟು ಇಂಪ್ಯಾಕ್ಟ್ ಇಲ್ಲ. ಇದ್ರ ಕಾರಣ ಇದ್ದರೂ ಕೂಡ ಇದು ಮೈನ್ ನಮಗೆ ಓದೋದು ಎಲ್ಲಿ ಅಂದರೆ ಇದು ಇದಕ್ಕೆ ಸುನಾಮಿ ಅಲೆಗಳಿಗೆ ಸಂಬಂಧಪಟ್ಟಂಗೆ ಓದೋದು. ಲವ್ ಅಲೆಗಳು ಬಿಲ್ಡಿಂಗು ವೆರಿ ಇಂಪಾರ್ಟೆಂಟ್ ನೋಡಿ. ಟೋಟಲ್ ಆಗಿ ಸರ್ಫೇಸ್ ವೇವ್ಸು ಮೋಸ್ಟ್ ಡಿಸ್ಟ್ರಕ್ಟಿವ್, ಬಟ್ ಸರ್ಫೇಸ್ ವೇವ್ಸಲ್ಲಿ ಯಾವುದು ಮೇಲ್ಮೇಲೆಗಳಲ್ಲಿ ಯಾವುದು ಪರ್ಟಿಕ್ಯುಲರ್ ಆಗಿ ಅಂತಂದರೆ ಲವ್ ಅಲೆಗಳು ವೆರಿ ಡೇಂಜರಸ್. ಬಿಲ್ಡಿಂಗ್ ಎಲ್ಲ ಬೀಳೋದೇ ಇದರಿಂದಾಗಿ, ಮೋಸ್ಟ್ ಡಿಸ್ಟ್ರಕ್ಟಿವ್ ವೇವ್ಸ್ ಅಂತ ಕರೀತಾರೆ ಈ ಲವ್ ಅಲೆಗಳನ್ನು. ಓಕೆನಾ. ಸೊ ಈಗ 4 ಥರ ಅಲೆಗಳು ಹೇಳಿದ್ದೀನಿ. ಸೊ ಮೈನಾಗಿ ಒಂದು ಬಾಡಿ ವೇವ್ಸ್, ಇನ್ನೊಂದು ಸರ್ಫೇಸ್ ವೇವ್ಸ್. ಇದನ್ನು ಗೋಳದ ಅಲೆಗಳು ಅಂತ ಕರಿಬೋದು, ಸರ್ಫೇಸ್ ವೇವ್ಸನ್ನು ಮೇಲ್ಮೈ ಅಲೆಗಳು ಅಂತ ಕರಿಬೋದು. ಬಾಡಿ ವೇವ್ಸ್ ಯಾಕೆ ಬಾಡಿ ವೇವ್ಸ್ ಅಂತ ಕರೀತಾರೆ, ಭೂಮಿಯ ಎಲ್ಲ ಭಾಗದಲ್ಲೂ ಚಲಿಸ್ತವೆ. ಓಕೆನಾ. ಭೂಮಿಯ ಇಲ್ಲಿದೆ ನೋಡಿ, ಇಮೇಜ್ ತೋರಿಸಿದ್ನಲ್ವಾ ನೋಡಿ, ಇದು ನೆಕ್ಸ್ಟ್ ನೋಡಿ, ಇದು ಆಯಿತು. ನಿಮಗೀಗ ಸ್ಕೇಲ್ ಬಗ್ಗೆ ಹೇಳ್ತೀನಿ ನೋಡಿ. ನೋಡಿ ಇಲ್ಲಿ ಸರ್ಫೇಸ್ ವೇವ್ಸ್ ಮೋಸ್ಟ್ ಡೇಂಜರಸ್ ವೇವ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವ. ಸರ್ಫೇಸ್ ವೇವ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಮೋಸ್ಟ್ ಡೇಂಜರಸ್. ಈ ಸರ್ಫೇಸ್ ವೇವ್ಸಲ್ಲಿ ಯಾವುದು ಪರ್ಟಿಕ್ಯುಲರ್ ಆಗಿ ಲವ್ ವೇವ್ಸ್, ಇದು ಡೇಂಜರ್, ಮೇನ್ ಡೇಂಜರ್ ಇದು. ಎರಡೂ ಸೇರಿ ಡೇಂಜರೇನೆ, ಬಟ್ ಇದರಲ್ಲಿ ಪ್ರಮುಖವಾಗಿರೋದು ಯಾವುದು ಅಂತಂದರೆ ಲವ್ ಅಲೆಗಳು. ಇದರಿಂದನೇ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗೋದು. ರ್ಯಾಲಿ ಅಲೆಗಳು ಸುನಾಮಿ ಬರೋದಕ್ಕೆ ಪ್ರಮುಖವಾದ ಕಾರಣ ಆಗಿದೆ. ನೆಕ್ಸ್ಟು ನೋಡಿ, ಇವಾಗ ಹೆಂಗೆ ಮೆಜರ್ ಮಾಡೋದು, ಅರ್ಥಕ್ವೇಕ್ನ ಯಾವ ಥರ ಮೆಜರ್ ಮಾಡೋದು, ಮೆಜರಿಂಗ್ ಅರ್ಥಕ್ವೇಕ್. The earthquake events are called either according to the magnitude or intensity. ಸೊ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ಒಂದು ಬರುತ್ತೆ, ಅಥವಾ ಇಂಟೆನ್ಸಿಟಿ ಸ್ಕೇಲ್ ಅಂತಲೂ ಕರಿಬೋದು ಇದನ್ನ, ಆಫ್ ದ ಶಾಕ್. ದ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಈಸ್ ನೌನ್ ಆಸ್ ದ ರಿಕ್ಟರ್ ಸ್ಕೇಲ್. ರಿಕ್ಟರ್ ಸ್ಕೇಲ್ ಅಂದ್ರೆ ಇದೆ ಫ್ರೆಂಡ್ಸ್. ಆ ರಿಕ್ಟರ್ ಅನ್ನೋ ಸೈಂಟಿಸ್ಟ್ ಇದನ್ನು ಕಂಡು ಹಿಡಿತಾನೆ, ರಿಕ್ಟರ್ ಮಾಪಕ. ಓಕೆನಾ, ಇದು ಸ್ಕೇಲು ರಿಕ್ಟರ್ ಸ್ಕೇಲ್. ದ ಮ್ಯಾಗ್ನಿಟ್ಯೂಡ್ ರಿಲೇಟ್ಸ್ ಟು ದ ಎನರ್ಜಿ ರಿಲೀಸ್ ಡ್ಯೂರಿಂಗ್ ದ ಕ್ವೇಕ್. ಭೂಕಂಪನ ಸಂಭವಿಸಿದಾಗ ಎಷ್ಟು ಎನರ್ಜಿ ರಿಲೀಸ್ ಆಯಿತು ಅನ್ನೋದನ್ನ ರಿಕ್ಟರ್ ಸ್ಕೇಲಲ್ಲಿ ಹೇಳಲಾಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್. ಇದನ್ನು ನಂಬರಲ್ಲಿ ಹೇಳಲಾಗುತ್ತೆ. ಎಷ್ಟು ನೋಡಿ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಆಲ್ರೆಡಿ ಕ್ವಶನ್ ಕೇಳ್ಬಿಟ್ಟಿದ್ದಾರೆ, ಪದೇ ಕೇಳ್ತಾ ಇರ್ತಾರೆ ಎಷ್ಟು ನಂಬರ್ ಬರುತ್ತೆ ಅಂತ. ಸೊ ಎಷ್ಟು ನಂಬರ್ ಇದು, 0 to 10 ನಂಬರ್ ಇರ್ತದೆ. ಸೊ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ ಇದನ್ನ, ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಥವಾ ಇಂಟೆನ್ಸಿಟಿ ಸ್ಕೇಲ್ ಅಂತ. ಇದರಲ್ಲಿ ಎಷ್ಟು ನಂಬರ್ ಇರ್ತದೆ, 0 ಇಂದ 10 ನಂಬರ್ ಇರ್ತದೆ. ಯಾರೋ ವ್ಯಕ್ತಿ ಹೆಸರು ಮರ್ಕಲ್ಲಿ ಅಂತ ಕರೀತಾರೆ. ಇನ್ನೊಂದು ನೋಡಿ, ನಂಬರ್ಸ್ 0 to 10 ಆಯಿತು. ನೆಕ್ಸ್ಟ್ ನೋಡಿ, ದ ಇಂಟೆನ್ಸಿಟಿ ಸ್ಕೇಲ್, ಇನ್ನೊಂದು ಸ್ಕೇಲ್ ಇದು ಇಂಟೆನ್ಸಿಟಿ ಸ್ಕೇಲ್ ಈಸ್ ನೇಮ್ಡ್ ಆಫ್ಟರ್ ಮರ್ಸೆಲ್ಲಿ ಅಂತ. ಇನ್ನೊಂದು ಸ್ಕೇಲ್, ಇದು ರಿಕ್ಟರ್ ಸ್ಕೇಲ್ ಆಯಿತು. ಇನ್ನೊಂದು ಮರ್ಕಲ್ಲಿ ಅಂತ ಕರೀತಾರೆ, ಮರ್ಸೆಲ್ಲಿ ಅಂತಲೂ ಕರೀತಾರೆ, ಮರ್ಕಲ್ಲಿ ಅಂತಲೂ ಕರೀತಾರೆ. ಮಾಪಕ, 2 ಥರ ಮಾಪಕ ಇದೆ ಫ್ರೆಂಡ್ಸ್. ಒಂದು ರಿಕ್ಟರ್ ಸ್ಕೇಲು ಮ್ಯಾಗ್ನಿಟ್ಯೂಡ್ ಹೇಳುತ್ತೆ, ಇದು 0 to 10 ನಂಬರ್ ಇರ್ತದೆ. ಇನ್ನೊಂದು ಮರ್ಕಲ್ಲಿ ಅಥವಾ ಮರ್ಸೆಲ್ಲಿ ಅಂತಲೂ ಕರೀತಾರೆ. ಇದೊಂದು ಆ್ಯಂಡ್ ಇಟಾಲಿಯನ್ ಸಿಸ್ಮಾಲಜಿಸ್ಟ್, ಆ ವ್ಯಕ್ತಿ ಹೆಸರಿಟ್ಟಿದ್ದಾರೆ. ದ ಇಂಟೆನ್ಸಿಟಿ ಸ್ಕೇಲ್, ಇದ್ರ ಇಂಟೆನ್ಸಿಟಿ ಸ್ಕೇಲ್ ಅಂತ ಕರೀತಾರೆ. ನೋಡಿ ಇದರಲ್ಲಿ ಏನು ಹೇಳುತ್ತೆ, ಟೇಕ್ಸ್ ಇನ್ ಟು ಅಕೌಂಟ್ ದ ವಿಸಿಬಲ್ ಡ್ಯಾಮೇಜ್ ಕಾಸ್ಡ್ ಬೈ ದ ಈವೆಂಟ್. ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಏನಂದರೆ, ರಿಕ್ಟರ್ ಸ್ಕೇಲಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಯಿತು ಅಂತ ಹೇಳ್ತಾರೆ. ಓಕೆನಾ, ಎಷ್ಟು ಶಕ್ತಿ ಬಿಡುಗಡೆ ಆಗಿದೆ ಅಂತ ರಿಕ್ಟರ್ ಸ್ಕೇಲ್ ಹೇಳಿದ್ರೆ, ಮರ್ಸೆಲಿ ಸ್ಕೇಲಲ್ಲಿ ವಿಸಿಬಲ್ ಡ್ಯಾಮೇಜ್ ಬಗ್ಗೆ ಮಾತಾಡುತ್ತೆ. ಅಂದರೆ ಏನು ವಿಸಿಬಲ್ ಆಗಿ ನಮಗೆ ಡ್ಯಾಮೇಜ್ ಆಯ್ತಲ್ವಾ, ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳ್ತೀವಲ್ವಾ, ವಿಸಿಬಲ್ ಡ್ಯಾಮೇಜು. ಸೊ ಇದ್ರ ಬಗ್ಗೆ ಹೇಳೋದು ಮರ್ಕಲ್ಲಿ ಸ್ಕೇಲ್ ಆಗಿರುತ್ತೆ. ಇದರಲ್ಲಿ ನಂಬರ್ ಎಷ್ಟಿರುತ್ತೆ ನೋಡಿ, ದ ರೇಂಜ್ ಆಫ್ ಇಂಟೆನ್ಸಿಟಿ ಸ್ಕೇಲ್ ಈಸ್ ಫ್ರಮ್ 1 to 12. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ರಿಕ್ಟರ್ ಸ್ಕೇಲು ಎನರ್ಜಿಯನ್ನು ತೋರಿಸುತ್ತೆ, ಎಷ್ಟು ಎನರ್ಜಿ ರಿಲೀಸ್ ಆಯಿತು ಆ ಇವೆಂಟಲ್ಲಿ ಅಂತ. ಇದು ನಂಬರ್ ಎಷ್ಟಿರ್ತದೆ, 0 to 10 ಇರ್ತದೆ.
ಮರ್ಕೆಲ್ಲಿ ಸ್ಕೇಲಲ್ಲಿ ವಿಸಿಬಲ್ ಡ್ಯಾಮೇಜ್ ಎಷ್ಟು ಡ್ಯಾಮೇಜ್ನ ಇದು ಕಾರಣ ಆಗಿದೆ ಅನ್ನೋದನ್ನ ಹೇಳುತ್ತೆ. ಇದರಲ್ಲಿ ನಂಬರ್ 1 to 12ವರೆಗೂ ನಂಬರ್ ಇರ್ತದೆ. ಸೊ ಈ ರೀತಿ ಇದನ್ನು ಮಾಪಕ ಮಾಡ್ತಾರೆ. ಓಕೆನಾ. ಸೊ ಇದಿಷ್ಟು ಏನಾಗಿತ್ತು ಫ್ರೆಂಡ್ಸ್, ನಾವು ಭೂಕಂಪನದ ಅಲೆಗಳ ಬಗ್ಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವೆನಿಜುಲಾದಲ್ಲಿ ಯಾವ ಮಟ್ಟಿಗೆ ಸಂಭವಿಸಿದೆ ಅರ್ಥಕ್ವೇಕ್ ಅಂತಂದರೆ, ಅದು ಪೂರ್ತಿ ಏನು ತುಂಬ ಲಕ್ಷಾಂತರ ಜನರ ಸಾವಿಗೆ ಕಾರಣ ಆಗಿಬಿಟ್ಟಿದೆ. ಒಂದು ವಾರದಿಂದನೂ ನಡೀತಾನೆ ಇದೆ ನ್ಯೂಸು. ಬೇಕಾದಷ್ಟು ಜನ ಅದರಿಂದ ಹೊರ ತೆಗಿತಾ ಇದ್ದಾರೆ. ನೆಕ್ಸ್ಟ್ ಮುಂಬರುವ ಎಕ್ಸಾಮ್ಗಳಲ್ಲಿ ಕನ್ಫರ್ಮ್ ಇದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಓಕೆನಾ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆ್ಯಕ್ಚುಲಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಸೀಸ್ಮಿಕ್ ವೇವ್ಸ್ ಬಗ್ಗೆ ಅಂತ. ಅದಕ್ಕೋಸ್ಕರ ಒಂದು ಶಾರ್ಟ್ ಟರ್ಮಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಸೊ ನೋಡಿ ಹೇಗನ್ನಿಸುತ್ತೆ ಹೇಗನ್ನಿಸಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ಥರ ಪ್ರತಿದಿನ ನಡೆಯುವಂಥ ಇವೆಂಟ್ಗಳಿಗೆ ಸಂಬಂಧಪಟ್ಟಕ್ಕೆ ಒಂದೊಂದು ವಿಡಿಯೋ ಮಾಡೋಣ ಈ ಥರ ಶಾರ್ಟ್ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.